ಆಚಾರ್ಯ ಗುರುಭ್ಯೋ ನಮಃ. ವ್ಯಾಸಂ ಪೂರ್ಣಮತೇರ್ವಿದೋಷರದಯಾಂಬೋಜೆ ಸದಾ ವಾಸಿನಂ ಶ್ರೀಶಂ ಕಂಜಭವಾದಿ ಸರ್ವವಿಭವೈಃ ನೀಚೋಚ್ಚ ಭಾವಸ್ಥಿತೈಃ ಉಚ್ಚೈರ್ಗೇಯಮನಂತ ಸಾಮ ವಿಭವೈಃ ಓಂಕಾರವಾಚ್ಯಂ ಪರಂ ವಂದೇ ಸುಂದರ ವಿಗ್ರಹಂ ಕರುಣಯಾ ಜ್ಞಾನಾಭಯೇತಂ ಮುಹುಃ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜುಭಾಗ್ರ ಸುರಂಗ ನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣು ಭಕ್ತಿಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಪೃಥ್ವೀ ಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣು ಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಅನಂತಾರ್ಯಾನ್ ಜ್ಞಾನಕೇಸರಿ ಸೇವಕಾನ್. ಸ್ವಸ್ತಿಸ್ತು. ನಿನ್ನೆ ದಿನ ಯಮಧರ್ಮರಾಜ ನಚಿಕೇತನಿಗೆ ಉಪದೇಶ ಮಾಡಿರುವ ಅಗ್ನಿವಿದ್ಯೆಯ ಬಗ್ಗೆ ಸ್ವಲ್ಪ ಶ್ರವಣ ಮಾಡಿದ್ದೇವೆ. ತ್ರಿನಾಚಿಕೇತಃ ತ್ರಿವಿರೇತ್ಯ ಸಂಧಿಂ ತ್ರಿಕರ್ಮಕೃತ್ ತರತಿ ಜನ್ಮ ಮೃತ್ಯು. ಇದು ಬಹಳ ಗೋಪ್ಯವಾದ ವಿಷಯವನ್ನ ದೇವರು ತಿಳಿಸ್ತಾನೆ. ತ್ರಿನಾಚಿಕೇತಃ ದೇಹಸ್ಥ, ಕಾಲಸ್ಥ, ಅಗ್ನಿಸ್ಥ, ಹೀಗೆ ಮೂರು ಕಡೆ ಇರುವ ವಿಶಿಷ್ಟವಾದಂತಹ ಪರಮಾತ್ಮನ ಉಪಾಸನೆಯನ್ನ ಏಕಕಾಲಕ್ಕೆ ಮಾಡಬೇಕು. ಅದು ತ್ರಿಭೇರೇತ್ಯ ಸಂಧಿ, ಋಗ್ವೇದ, ಯಜುರ್ವೇದ, ಸಾಮವೇದ ಎನ್ನುವ ವಿಶಿಷ್ಟವಾದ ಮೂರೂ ವೇದಗಳಲ್ಲಿ ಹೇಳಿದ ಪರಮಾತ್ಮನ ರೂಪಗಳನ್ನ, ಮೂರೂ ವೇದಗಳಿಂದ ಪರಮಾತ್ಮ ಪ್ರತಿಪಾದ್ಯನಾಗಿದ್ದಾನೆ ಅನ್ನುವ ವಿಷಯಗಳನ್ನ ಮನಸ್ಸಿನಲ್ಲಿ ಸಂಧಾನ ಮಾಡ್ತಾ, ತ್ರಿಕರ್ಮಕೃತ್, ಇದರ ಜೊತೆಗೆ ಯಜ್ಞ, ದಾನ, ತಪಸ್ಸು, ಈ ಮೂರೂ ನಡೀತಾ ಇರಬೇಕು. ಈಗ ಯಜ್ಞ, ದಾನ, ತಪಸ್ಸು ಇವುಗಳ ಜೊತೆಗೆ ವೇದ ಪ್ರತಿಪಾದ್ಯನಾದ ಪರಮಾತ್ಮನನ್ನ ಹೃದಯದಲ್ಲಿ ಕಾಲಾಭಿಮಾನಿಯಾಗಿ ಅಗ್ನಿಯಲ್ಲಿ ಉಪಾಸನೆ ಮಾಡುವಂತಹ ವ್ಯಕ್ತಿ ಜನ್ಮ ಮೃತ್ಯು ತರತಿ. ಈ ಜನ್ಮ ಮೃತ್ಯುಗಳನ್ನ ದಾಟಿ ಮೋಕ್ಷಕ್ಕೆ ಹೋಗ್ತಾನೆ. ಒಂದು ಸಲ ಮೋಕ್ಷ ಆಯಿತು ಅಂದ್ರೆ ರಿಪೀಟ್, ಅಲ್ಲಿ ಜನ್ಮ ಇಲ್ಲ ಮತ್ತೆ ಮರಣ ಇಲ್ಲ. ಇಷ್ಟು ಅದ್ಭುತವಾದದ್ದು, ಅಲ್ಲಿ ಹೋಗ್ತಾರೆ ಅಂತ ಹೇಳಿ. ಅಷ್ಟೇ ಅಲ್ಲದೆ ಈ ಅಗ್ನಿಜ್ಞಾನವನ್ನ ಪಡೆಯುವುದರಿಂದ ಏನಾಗತ್ತೆ? ಬ್ರಹ್ಮ ಜಗ್ಗಂ ದೇವಮೀಡ್ಯಂ ವಿದಿತ್ವಾ ನಿಚಾಯೇ ಮಾಂ ಶಾಂತಿ ಮತ್ಯಂತಮೇತಿ. ಅತ್ಯಂತ ಶಾಂತಿ, ಮೋಕ್ಷ, ಬಹಳ ಅದ್ಭುತವಾದಂತಹ ಶಾಂತಿ ಇರುತ್ತೆ, ಸುಖ ಇರುತ್ತೆ. ಅಂತಹ ಸುಖರೂಪವಾದಂತಹ ಮೋಕ್ಷಕ್ಕೆ ನಾವು ಹೋಗ್ತೇವೆ. ಯಾರನ್ನ ತಿಳಿಯುತ್ತೇವೆ ಅಂದ್ರೆ, ಈಗ ಅಗ್ನಿಯಲ್ಲಿ, ಈಗ ನಮಗೆ ಮೇಲ್ನೋಟಕ್ಕೆ ಕೇಳಿದಾಗ ಇದು ಸ್ವರ್ಗದ ಅಗ್ನಿ ಅಂತ ಇತ್ತಲ್ಲ, ಹೀಗೆ ಮೇಲ್ನೋಟಕ್ಕೆ ಸ್ವರ್ಗದ ಅಗ್ನಿಯನ್ನ ಅಂತ ಹೇಳಿದ್ದನ್ನ ಬರೀ ಇದು ಸ್ವರ್ಗದ ಅಗ್ನಿ ಅಲ್ಲ, ಕೇವಲ ಸ್ವರ್ಗಾಗ್ನಿ ಅಲ್ಲ, ಸ್ವರ್ಗಕ್ಕೆ ಹೋಗಿ ಅನಂತರ ಅಂದ್ರೆ ಒಂದು ಮನ್ವಂತರ ಕಾಲ ಅಲ್ಲಿ ವಾಸ ಮಾಡಿ ಅಲ್ಲಿಂದ ಮುಂದೆ ಹೋಗ್ತಾನೆ. ಆದ್ದರಿಂದ ಅಲ್ಲಿಂದ ಮುಂದೆ ಹೋಗಬೇಕು ಅಂದ್ರೆ ಯಾರ ಜ್ಞಾನ ಇರಬೇಕು? ಪರಮಾತ್ಮನ ಜ್ಞಾನ ಇರಬೇಕು. ಅದನ್ನೇನಂತ ಹೇಳಿದ್ರು? ಬ್ರಹ್ಮಜಗ್ನಂ. ದೇವರನ್ನಂತ ಏನು ಕರೆದಿದ್ದಾರೆ? ಬ್ರಹ್ಮಜಗ್ನ ಅಂತ ಹೇಳಿ ಕರೆದಿದ್ದಾರೆ ಅಂತ ಹೇಳಿ. ಏನಪ್ಪ ಬ್ರಹ್ಮಜಗ್ನ ಅಂತ ಹೇಳಿ? ದೇವರನ್ನ ಹೇಗೆ ತಿಳ್ಕೋಬೇಕು ಈ ಶಬ್ದದಿಂದ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಬ್ರಹ್ಮೇತಿ ವೇದ ಉದ್ದಿಷ್ಟ. ಬ್ರಹ್ಮ ಅಂದ್ರೆ ಏನು? ಬ್ರಹ್ಮ ಅಂದ್ರೆ ವೇದ ಅಂತ ಅರ್ಥ, ಹೌದಾ? ಬ್ರಹ್ಮಜ ಅಂದ್ರೆ ಬ್ರಹ್ಮದಿಂದ, ವೇದದಿಂದ ಹುಟ್ಟಿದ್ದು ಅಂತ ಅರ್ಥ, ಹೌದಾ? ಯಾರು ಹುಟ್ಟಿದ್ರು ವೇದದಿಂದ? ವೇದದಿಂದ ಯಾರು ಹುಟ್ಟೇ ಇಲ್ಲ. ಮತ್ತೇನ್ರಿ ಸುಮ್ನೆ ಹೇಳ್ತೀರಾ ಬ್ರಹ್ಮಜ ಅಂತ ಹೇಳಿ? ಏನೇನೋ ಅರ್ಥ ಹೇಳ್ತಿದ್ರಲ್ಲ. ಹೌದು, ದೇವರು ಬ್ರಹ್ಮಜ, ವೇದದಿಂದಲೇ ಹುಟ್ಟಿದವನು. ಹೇಗೆ? ಜ್ಞಾನ ರೂಪನಾಗಿ. ನಾವು ನೀವೆಲ್ಲ ಹುಡ್ತೇವೆ, ನಾವು ದೇಹ ರೂಪದಲ್ಲಿ ಹುಟ್ಟೋದು, ಹೌದಾ? ಸ್ತ್ರೀ ಪುರುಷರಿಂದ ನಾವು ಹುಟ್ಟುವುದು ದೇಹ ರೂಪದಿಂದ. ಹಾಗೆ ಪಶು ಪಕ್ಷಿಗಳೆಲ್ಲವೂ ದೇಹ ರೂಪದಿಂದಲೇನೆ ಹುಟ್ಟುವಂತಹದ್ದು. ಆದರೆ ದೇವರಿದ್ದಾನಲ್ಲ, ಅವನು ನಮ್ಮ ತರಹ ಹುಟ್ಟೋದಿಲ್ಲ. ಹೇಗೆ? ಇವ್ರ ಮಗರಿ ಅಂತ ಹೇಳಿ ಇವನ ರೂಪವನ್ನ, ಗುಣ ಕ್ರಿಯೆಗಳನ್ನ ಹೇಳಿ ಇಂತಹ ಗುಣ ಕ್ರಿಯಾ ಉಳ್ಳವನು ಅವನು, ಇಂತಹ ವ್ಯಕ್ತಿಯ ಮಗ ಅಂತ ಹೇಳ್ತೇವಲ್ಲ, ಆ ತರಹ ದೇವರಲ್ಲ. ಇವನು ಬ್ರಹ್ಮಜಗ್ನ. ಬ್ರಹ್ಮ ಅಂದ್ರೆ ವೇದ, ತಸ್ಮಾತ್ ಅದರಿಂದ ಬ್ರಹ್ಮಜಸ್ತೇನ ಅಂದ್ರೆ ಆ ಬ್ರಹ್ಮಜ ದೇವರು. ಯಾಕೆ? ವೇದದಲ್ಲಿ ಹೇಳಿದ ಜ್ಞಾನದಿಂದ ಮಾತ್ರ ದೇವರನ್ನ ತಿಳಿಯಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ದೇವರನ್ನ ಬ್ರಹ್ಮಜಗ್ನ ಅಂತ ಹೇಳಿ ಕರೀತಾರೆ.
ದೇವರು ಉಳಿದ ಯಾವುದರಿಂದಲೂ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವನು ದೇವರಾದ ಅಂತ ಹೇಳಿ. ದೇವರು ಯಾಕೆ ಅದ್ಭುತ ಅಂದ್ರೆ ಉಳಿದ, ಈಗ ಬರೀ ನಾನು ಹೇಳ್ತಾ ಇದ್ದೀನಿ ನೀವು ಕೇಳ್ರಿ ಅಂದ್ರೆ ಅದು ಆಗೋದೇ ಇಲ್ಲ ಅಂತ. ಪುರಾಣಗಳಿದೆ, ಬರೀ ಪುರಾಣ ಓದಿ ದೇವರನ್ನು ತಿಳಿತೀನಿ ಆಗೋದಿಲ್ಲ ಅಂತ ಹೇಳಿ. ಸ್ಕಂದ ಪುರಾಣದಲ್ಲಿ ನಮಗೆ ಹೇಳುವಾಗ ವಿಷ್ಣುವಿಗೆ ಶಿವ ಎಲ್ಲಿದ್ದ ಗೊತ್ತಾಗ್ಲಿಲ್ಲ ಅಂತ ಹೇಳಿಬಿಡ್ತಾರೆ. ಆಗ ಅಯ್ಯೋ ಇವನನ್ನು ದೊಡ್ಡವ ಅಂತ ಏನು ಹೇಳೋದು, ದೊಡ್ಡವರಂತ ಯಾರನ್ನು ಕರೀತಾರೆ? ಎಲ್ಲ ಗೊತ್ತಿರುವವನ್ನ ದೊಡ್ಡವನ ಹೌದಲ್ವಾ? ಹಾಗೆ ದೇವರನ್ನ ಬರೀ ಪುರಾಣದಿಂದ ತಿಳಿತೀನಿ ಅಂತಂದ್ರೆ ಆಗೋದಿಲ್ಲ. ಯಾಕೆ? ಅಲ್ಲಿ ಅನೇಕ ಕಡೆಗೆ ದೇವರನ್ನ ಸಣ್ಣವನು ಅಂತ ಹೇಳಿದ್ದಾರೆ, ದೇವರು ಸೋತ ಅಂತ ಹೇಳಿದ್ದಾರೆ. ಇವುಗಳನ್ನ ಕೇಳಿದಾಗ ದೇವರ ಬಗ್ಗೆ ನಮಗೆ ಸರಿಯಾಗಿ ಗೊತ್ತಾಗುವುದಿಲ್ಲ. ಆದ್ದರಿಂದ ದೇವರನ್ನ ಪರಿಪೂರ್ಣವಾಗಿ ನಮಗೆ ತಿಳಿಸಿಕೊಡುವುದು ವೇದ. ಆದ್ದರಿಂದ ದೇವರನ್ನ ಬ್ರಹ್ಮಜಜ್ಞ ಅಂತ ಹೇಳಿ ಕರೀತಾರೆ. ಯಾರಾದ್ರೂ ಇದ್ದಾರಾ ಈ ತರಹ ತಿಳಿದವರು? ಹೌದು, ಎಲ್ಲ ಋಷಿಗಳು ಮುನಿಗಳು ದೇವರನ್ನ ತಿಳಿದದ್ದೇ ವೇದದಿಂದ ಅಂತ ಹೇಳಿ. ಅದಕ್ಕೆ ಉಳಿದ ಯಾವುದರಿಂದಲೂ ದೇವರು ತಿಳಿಯಲಿಕ್ಕೆ ಅಸಾಧ್ಯನಾದವನು ವೇದದಿಂದ ಮಾತ್ರ. ಅದು ಹೇಗೆ ಪೂರ್ಣ ತಿಳಿಯೋದಿಲ್ಲ, ಮತ್ತೆ ಅಲ್ಲಿಯೂ ವ್ಯತ್ಯಾಸ ಇದೆ. ನಮ್ಮ ಯೋಗ್ಯತಾನುಸಾರವೇ ದೇವರು ತಿಳಿತಾರೆ ನಮಗೆ ಹೊರತು ವೇದ ಓದಿದರೆ ದೇವರ ಪಾದದ ಗುಣ ಮಾತ್ರ ಗೊತ್ತಾಯ್ತು. ಹೌದು, ನಮ್ಮ ಯೋಗ್ಯತೆ ಅಷ್ಟೇ, ಆದ್ದರಿಂದ ಪಾದದ ಗುಣ ಅಷ್ಟೇ. ಕೆಲವರಿಗೆ ಮೊಳಕಾಲಿನವರೆಗೂ ಗೊತ್ತಾಗತ್ತೆ, ಕೆಲವರಿಗೆ ನಾಭಿ, ಕೆಲವರ ಹೃದಯ, ಕೆಲವರಿಗೆ ತಲೆಯವರೆಗೆ. ಆದರೂ ಅದು ಪರಿಪೂರ್ಣ ಆಗೋದೇ ಇಲ್ಲ. ಯಾಕೆ? ಲಕ್ಷ್ಮೀದೇವಿ ಅನಾದಿ ಕಾಲದಿಂದ ದೇವರ ಗುಣಗಳನ್ನ ಎಣಿಸುವ ಅವಳು ಇವತ್ತಿಗೂ ಗುಣಗಳು ಎಣಿಸ್ತಾ ಇದ್ದಾಳೆ. ಇದೇನಿದು ಮುಂದೆ ಹೋಗ. ಹೀಗೆ ಪರಮಾತ್ಮ ಬ್ರಹ್ಮಜಜ್ಞ. ಇಡೀ ವೇದ ಆ ವೇದದಿಂದ ಹುಟ್ಟಿದ ಜ್ಞಾನದಿಂದ ತಿಳಿಯಲ್ಪಡುವವನಾದ್ದರಿಂದ ದೇವರನ್ನ ಬ್ರಹ್ಮಜಜ್ಞ ಅಂತ ಹೇಳಿ ಕರೀತಾರೆ ಅಂತ ಹೇಳಿ. ಈ ತರಹ ದೇವರನ್ನ ಬ್ರಹ್ಮಜಜ್ಞಂ ಅಂದ್ರೆ ಅಗ್ನಿಯಲ್ಲಿ ದೇವರ ಉಪಾಸನೆಯನ್ನ ಮಾಡುವುದರಿಂದ, ಅಥವಾ ಅಗ್ನಿ ಬರೀ ಇದು ಅಗ್ನಿ ಅಂತ ತಿಳ್ಕೊಂಡು ಅಗ್ನಿಯ ಪೂಜೆಯನ್ನ ಮಾಡುವುದರಿಂದ ಅಗ್ನಿ ದೇವರ ಬಗ್ಗೆ ನಮಗೆ ಜ್ಞಾನ ಕೊಡ್ತಾನೆ. ದೇವರ ಬಗ್ಗೆ ಜ್ಞಾನ ಬಂತು ಅಂದ್ರೆ ಏನಾಗತ್ತೆ? ನಮಗೆ ಮೋಕ್ಷ ಆಗತ್ತೆ ಅನ್ನೋದನ್ನ ಒಟ್ಟಾರೆ ನಮಗೆ ಆ ಶಬ್ದದಿಂದ ಸೂಚ್ಯವಾಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಅಂತ ಹೇಳಿ. ಈ ತರಹ ಬ್ರಹ್ಮಜಗ್ನಂ ದೇವಮೀಡ್ಯಂ ವಿದಿತ್ವ, ದೇವಂ ಪರಮಾತ್ಮನನ್ನ ಈಡ್ಯಂ ಈ ರೀತಿಯಾಗಿ ತಿಳಿದುಕೊಂಡು. ನೋಡಿ, ದೇವತೆ ಅಂತ ಅನ್ಲಿಲ್ಲ, ದೇವ ಅಂದ್ರು. ದೇವರನ್ನ ದೇವ ಅಂತ ಯಾಕೆ ಕರೀತಾರೆ? ದೇವ ಶಬ್ದಕ್ಕೇನು? ದಿವು ಕ್ರೀಡಾಯಾಮ್ ಅಂತ ಅರ್ಥ. ತಾನು ಮಾಡಿದ ಎಲ್ಲ ಕೆಲಸಗಳನ್ನ ಕ್ರೀಡಾ ರೂಪದಲ್ಲಿ ನೋಡುವವನು ದೇವ. ಈಗ ನಾವು ಮನೆ ಕಟ್ತೇವೆ ಅಥವಾ ಇನ್ನೊಂದೇನೋ ಮಾಡ್ತೇವೆ. ಈಗ ಹುಡುಗರು ಆಟ ಆಡ್ತಾರೆ ಅಂತ ಅನ್ಕೋಣ. ಉಸುಕಿನಲ್ಲಿ ಆಟ ಆಡುವಾಗ ಇದು ನನ್ನ ಮನೆ ಅಂತ ಒಂದು ಮನೆ ಕಟ್ತಾನೆ. ಆದ್ರೆ ಏನಾಗತ್ತೆ? ಅದು ಆಟ ಆಡುವ ಆ ಮನೆ ಕಟ್ಟುವವರಿಗೂ ಅವನಿಗೆ ಬಹಳ ಸಂತೋಷ. ಕಟ್ತಾನೆ, ಯಾರಾದ್ರೂ ಒಂದು ಸಣ್ಣ ಹರಳು ಒಗಡಿದ್ರೆ ಅದು ಮುರಿದೋಯ್ತು. ಆಗೇನ್ ಮಾಡ್ತಾನ? ಅವನು ಅಳ್ಳಿಕ್ ಶುರು ಮಾಡ್ತಾನೆ. ಅಂದ್ರೆ ಆಟ ಅಲ್ಲಿಗೆ ಮುಗಿತು ಅಂತ ಅರ್ಥ. ಅದು ಆ ಆಟದಿಂದ ಸುಖ ಆಗ್ಲಿಲ್ಲ ಅವನಿಗೆ, ಅಳ್ಳಿಕ್ ಶುರು ಮಾಡದ. ನಡಿಯಪ್ಪ ನಡಿ ಅಂತ ಬೈದ್ ಕರ್ಕೊಂಡ್ ಬಂದ್ಬಿಡ್ತೇವೆ. ಹಾಗೆ ನಾವೊಂದ್ ಮನೆ ಕಟ್ತೇವೆ, ಇನ್ನೊಂದೇನೋ ಕೆಲಸ ಮಾಡ್ತೇವೆ, ಕ್ರೀಡೆಗಳನ್ನ ನಾವು ಮಾಡ್ತೇವೆ. ಆದರೆ ಅದು ಪರಿಪೂರ್ಣ ಆಗೋದಿಲ್ಲ. ಅದರಲ್ಲಿ ಸೋತಾಗ ನಮಗೆ ಹತಾಶೆ ಆಗತ್ತೆ, ಗೆದ್ದಾಗ ಸ್ವಲ್ಪ ಸಂತೋಷ ಆದರೂ ಕೂಡ ಇನ್ನೂ ಗೆಲ್ಲಬೇಕು ಅನ್ನೋ ಅಪೇಕ್ಷೆಗಳು ಬೇರೆ ಬೇರೆ ಬರುತ್ತೆ. ಆದ್ರೆ ದೇವರ ಹಾಗಲ್ಲ. ತಾನು ಮಾಡುವ ಎಲ್ಲ ಕೆಲಸಗಳನ್ನ ನೋಡಿ, ಇಡೀ ಜಗತ್ತಿನ ಸೃಷ್ಟಿ ಮಾಡ್ತಾನೆ, ಹೌದಾ? ಇದನ್ನ ನಡೆಸಿಕೊಡ್ತಾನೆ, ಇದರ ಲಯನೂ ಅವನೇ ಮಾಡ್ತಾನೆ. ಇದೆಲ್ಲ ಹೇಗಿರುತ್ತೆ? ಕ್ರೀಡಾ ರೂಪದಲ್ಲಿ. ಈಗ ನಾವು ಒಂದು ಮನೆ ಕಟ್ಟಿ ಆಯ್ತಪ್ಪ ದೇವರ ತರಹ ನಾವು ಆಗ್ಬೇಕು ಅಂತ ಹೇಳಿ ಕಟ್ಟಿದ ಮನೆ ಕೆಡವುತ್ತೀವಿ ನಾವು ಎಂದಾದ್ರೂ? ಬಹಳ ಅಂದ್ರೆ ಬೇರೆಯವ್ರಿಗೆ ಮಾರಬಹುದು ಅಷ್ಟೇ. ಅದು ಹೇಗಾಗತ್ತೆ? ಬೇರೆಯವ್ರಿಗೆ ಮಾರದಾಗ ಅವನೇನಾದ್ರೂ ಕೆಡವಿದ್ರೆ ನಮಗೆ ದುಃಖ ಆಗೋದು. ಮತ್ತೆ ಕಷ್ಟಪಟ್ಟು ಕಟ್ಟಿದ್ದಪ್ಪ ಕೆಡವಿದ ನೋಡು, ಅದು ಯದ್ಯಪಿ ನಮ್ದಲ್ಲ, ಈಗ ಕೊಟ್ಟು ಮಾರಿಬಿಟ್ಟಿದ್ದೇವೆ. ಆದ್ರೂ ನಮಗೇನ್ ಅನ್ಸುತ್ತೆ? ಅಯ್ಯೋ ನನ್ ಮನೆ ಕೆಡವಿದ ಇವನು ಅಂತ ಹೇಳಿ. ಆದ್ರೆ ದೇವರು ಹಾಗಲ್ಲ. ತಾನೇ ತನ್ನ ಕೈಯಾರೆ ತನ್ನ ಇಚ್ಛೆಯಿಂದ ಸೃಷ್ಟಿ ಮಾಡಿದ ಇಡೀ ಬ್ರಹ್ಮಾಂಡವನ್ನ ಲೀಲಾಜಲವಾಗಿ, ಅದು ಎಷ್ಟು ಸಂತೋಷದಿಂದ ದೇವರು ಈ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದ್ನಲ್ಲ, ಅಷ್ಟೇ ಸಂತೋಷದಿಂದ ಈ ಬ್ರಹ್ಮಾಂಡವನ್ನ ದೇವರು ನಾಶ ಮಾಡುತ್ತಾನೆ. ಆದ್ದರಿಂದ ಅವನು ಕ್ರೀಡೆ, ಎಲ್ಲ ಕ್ರೀಡೆ. ಈ ತರಹ ದಿವು ಕ್ರೀಡಾಯಾಮ್ ಅಂತ ಹೇಳಿ ದೇವರನ್ನ ಒಂದು ಈ ತರಹದ ಅನೇಕ ಅರ್ಥಗಳಿದೆ. ಅಲ್ಲಿ ಒಂದು ಕ್ರೀಡೆ ಅನ್ನೋದು ವಿಶೇಷವಾಗಿ ತಾನು ಮಾಡುವ ಎಲ್ಲ ಕೆಲಸಗಳನ್ನ ಕ್ರೀಡಾ ರೂಪದಲ್ಲಿ ಅನಾಯಾಸವಾಗಿ ಆನಂದದಿಂದಲೇ ಮಾಡ್ತಾನೆ. ಆದ್ದರಿಂದ ಅವನನ್ನ ದೇವರು ಅಂತ ಹೇಳಿ ಕರೀತಾರೆ. ನಾವು ತಮಾಷೆಗೆ ಮಾತಾಡುವಾಗ ಅಪ್ಪಿ ತಪ್ಪಿ ಒಂದೇನಾದ್ರೂ ಹೆಚ್ಚಿಗೆ ಮಾತಾಡ್ಬಿಟ್ರೆ, ನೋಡಪ್ಪ ನನಗ್ ಬೈದ ಅವನು ಶುರು ಆಗತ್ತೆ. ದೇವರ ಹಾಗಲ್ಲ ಅಂತ ಹೇಳಿ. ಅದಕ್ಕೆ ದೇವರನ್ನ ದೇವರು ದೇವ ಅಂತ ಕರೀತಾರೆ. ಈ ತರಹ ಪರಮಾತ್ಮ ಅಂದ್ರೆ ಇದೆಲ್ಲ ಎಲ್ಲಿ ಹೇಳಿದ್ದು ಗೊತ್ತಾ? ವೇದದಲ್ಲಿ. ಅದಕ್ಕೆ ದೇವರನ್ನ ಬ್ರಹ್ಮಜಜ್ಞ ಅಂತ ಹೇಳಿದ್ರು. ದೇವರನ್ನ ತಿಳಿಯಬೇಕು ಅಂದ್ರೆ ವಿಶೇಷವಾದ ರೀತಿಯಲ್ಲಿ ವೇದ. ಯಾಕೆ ತ್ರಿಭಿರೇತ್ಯ ಸಂಧಿಮ್ ಅಂತ ಹೇಳಿದ್ರಲ್ಲ, ಅಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದದಲ್ಲಿ ಬಂದ ರೀತಿಯಾಗಿ ಪರಮಾತ್ಮನನ್ನ ಹೇಗೆ ಹೇಳಿದ್ದಾರೋ ಆ ರೀತಿಯಾಗಿ ನಾವು ತಿಳಿದಾಗ ಶಾಂತಿ ಅತ್ಯಂತ ಮೇತಿ ಅಂತ ಹೇಳಿ ವಿಶಿಷ್ಟವಾದ ರೀತಿಯಲ್ಲಿ ಶಾಂತಿ, ಸುಖ, ಆನಂದವನ್ನ
ಅದು ಎಂತಹದ್ದು? ಜ್ಞಾನ ಸಹಿತವಾದ ಆನಂದ. ಇಲ್ಲಿ ಶಾಂತಿ ಅಂತ ಹೇಳಿದ್ದಾರೆ. ಶಾಂತಿ ಅಂದ್ರೆ ಕೆಲವರು ಬರೀ ಮರಣ ಹೊಂದೋದು ಅಂತ ಅರ್ಥ ಹೇಳಿಬಿಡ್ತಾರೆ. ಅದು ಉಪಯೋಗ ಇಲ್ಲ. ಬರೀ ಮರಣ ಹೊಂದಿದ್ರೆ ಉಪಯೋಗ ಇಲ್ಲ. ಮರಣ ಹೊಂದಿದ್ಮೇಲೆ ಸುಖ ಇರೋದಿಲ್ಲ ಅಲ್ಲಿ. ಹೌದಾ? ಈಗ ನಾವು ಮರಣ ಹೊಂದೋದು ಯಾರಿಗಾದ್ರೂ ಸುಖ ಇದೆ? ಯಾರಿಗೂ ಸಂತೋಷ ಅಲ್ಲ. ನಾವ್ ಎಂದೂ ಸಾಯಬಾರದು ಅನ್ನುವ ಅಪೇಕ್ಷೆನೇ ನಮಗಿರುತ್ತೆ. ಅದಕ್ಕೆ ಶಾಂತಿ ಅಂದ್ರೆ ಏನು? ಜ್ಞಾನ ಆನಂದಾತ್ಮಕವಾದ ಸುಖಾನುಭವ ಶಾಂತಿ ಅಂತ ಹೇಳ್ತಾರೆ. ಶಾಂತಿ ಮೋಕ್ಷದಲ್ಲಿ ಹೇಗಿದೆ? ಜ್ಞಾನ ಆನಂದ ಸುಖಾತ್ಮಕವಾಗಿ. ಅಲ್ಲಿ ಜ್ಞಾನ ತಿಳುವಳಿಕೆ ಇರುತ್ತೆ, ಪರಮಾತ್ಮ ವಿಷಯಕವಾದಂತಹ ತತ್ವಜ್ಞಾನ ಇರುತ್ತೆ, ಅದರ ಜೊತೆಗೆ ಆನಂದ ಸುಖ ಇರುತ್ತಾದ್ದರಿಂದ ಅದನ್ನ ಶಾಂತಿ, ಅತ್ಯಂತ ಶಾಂತಿ. ನಾವೇನು ಒಂದು ಸೂಜಿ ಬಿದ್ದರೂ ಸಪ್ಪಳ ಕೇಳಿಸಬಾರದು ಅಂತೀವಲ್ಲ, ಆ ತರಹದ ವಿಶಿಷ್ಟವಾದ ಶಾಂತ ಸಮಾಧಾನ ಎಲ್ಲವೂ ಅಲ್ಲಿ ಇರುವಂತಹದ್ದು. ಅಂತಹ ಅದ್ಭುತವಾದ ವ್ಯವಸ್ಥೆ, ಅದನ್ನ ನಾವು ನೋಡಬೇಕು, ಪಡಿಬೇಕು ಅಂದ್ರೆ ಸುಲಭ ಅಲ್ಲ. ಅದು ವಿಶಿಷ್ಟವಾದ ರೀತಿಯಲ್ಲಿ ಸ್ವಲ್ಪ ಕಷ್ಟಕರವಾದದ್ದು ಅಂತ ಹೇಳಿ ಮುಂದೆ ತ್ರಿನಾಚಿಕೇತಃ ತ್ರಯಮೇತದ್ವಿರಿತ್ಯ ಯಯಂ ವಿದ್ವಾನ್ ಚಿನುತೆ ನಾಚಿಕೇತಂ ಸಮೃತ್ಯುಪಾಶಾತ್ ಪುರದ ಪ್ರಣೋದ್ಯ ಶೋಕಾದಿಕೋ ಮೋದತೆ ಸ್ವರ್ಗ ಲೋಕೆ. ಈ ತರ ಹೇಳಿ ಮುಂದೆ ಹೇಳ್ತಾರೆ ತ್ರಿನಾಚಿಕೇತಃ. ಅಗಳ ಹೇಳಿದ ತ್ರಿನಾಚಿಕೇತ ಕೇಳಿದ್ದೇವೆ ಅದನ್ನ. ದೇಹಸ್ಥ, ಕಾಲಸ್ಥ, ಅಗ್ನಿಸ್ಥನಾದ ಪರಮಾತ್ಮನನ್ನ ತ್ರಯಮೇತತ್, ಅದರ ಜೊತೆಗೆ ಋಗ್ವೇದ, ಯಜುರ್ವೇದ, ಸಾಮವೇದಗಳು ಇದರ ಜೊತೆಗೆ ಒಟ್ಟೊಟ್ಟಾಗಿ ಅಂದ್ರೆ ಮುಂದೆ ಇರುವ ತ್ರಿ ಯಾವುದು? ಯಜ್ಞ, ದಾನ, ತಪಸ್ಸು. ಇವುಗಳೆಲ್ಲದರನ್ನ ಸೇರಿಕೊಂಡು, ಅಂದ್ರೆ ನಮ್ಮ ಮನಸ್ಸೂ ವಿಚಲಿತ ಆಗಿರಬಾರದು, ದೇಹನೂ ವಿಚಲಿತ ಆಗಿರಬಾರದು. ಎಲ್ಲ ಪ್ರತಿ ಒಂದು ಅತ್ಯಂತ ಏಕಾಗ್ರತೆಯಲ್ಲಿ ನಾವು ಪರಮಾತ್ಮನ ಉಪಾಸನೆಯನ್ನ ಮಾಡಿದಾಗ ಏನು ಕಾರ್ಯ ಆಗುತ್ತೋ ಅದು ವಿಶಿಷ್ಟವಾದ ರೀತಿಯಲ್ಲಿ ನಡೆಯುವಂತಹದ್ದು. ಈ ತರಹ ಯಾರು ಮಾಡ್ತಾರೆ, ಯಾರು ತಿಳಿತಾರೆ, ಏವಂ ವಿದ್ವಾನ್ ಚಿನ್ನುತೆ, ಈ ತರಹ ತಿಳಿದು ಯಾರು ಯಜ್ಞ ಯಾಗಾದಿಗಳನ್ನ ಮಾಡ್ತಾರೆ, ಸಹ ಆ ವ್ಯಕ್ತಿ ಮೃತ್ಯುಪಾಶ ಪುರತ ಪ್ರಣೋದ್ಯ, ಮರಣಪಾಶದಿಂದ ಬಿಡುಗಡೆಯನ್ನ ಹೊಂದುತ್ತಾನೆ. ಅಂದ್ರೆ ಮರಣಪಾಶದಿಂದ ಬಿಡುಗಡೆ ಹೊಂದೋದು ಮೋಕ್ಷಕ್ಕೆ ಹೋದ. ಯಾಕಂದ್ರೆ ಒಂದು ಸಲ ಮೋಕ್ಷಕ್ಕೆ ಹೋದ್ರೆ ಮತ್ತೆ ಅಲ್ಲಿಂದ ಹುಟ್ಟಿಲ್ಲ, ಸಾವಿಲ್ಲ. ಆದ್ದರಿಂದ ಅಂತಹ ವಿಶಿಷ್ಟವಾದ ಶೋಕಾದಿಕೋ ಮೋದತೆ ಸ್ವರ್ಗಲೋಕೆ ಅಂತ ಹೇಳಿ ಈ ತರಹ ಇದೆಯಪ್ಪ. ಶೋಕ, ದುಃಖ ಇವುಗಳಿಂದ ಎಲ್ಲದರಿಂದಲೂ ಕರೆದುಕೊಂಡು ಸುಖವಾಗಿರುವಂತಹ ವಿಶಿಷ್ಟವಾದ ಲೋಕ ಇದೆ ಅಂತ ಹೇಳಿ ಮುಂದೆ ಏಷತೆ ಅಗ್ನಿ ನಚಿಕೇತ ಸ್ವರ್ಗ್ಯೋ ಅಯಂ ಉರುಡೀತಾಹ ದ್ವಿತೀಯೇನೆ ವರೇಣ. ನೋಡಪ್ಪ, ನೀನು 2ನೇ ವರದಿಂದ ಕೇಳಿದ್ಯಲ್ಲ ಸ್ವರ್ಗ್ಯಾಗ್ನಿ, ಅದು ಈಗ ನಾಚಿಕೇತಾಗ್ನಿ ಆಯ್ತು. ಯಾಕಂದ್ರೆ ಯಮಧರ್ಮರಾಜ ಒಂದು ಸ್ಪೆಷಲ್ ವರ ಅಂತ ಹೇಳಿ ಈ ಅಗ್ನಿಗೆ ನಿನ್ನ ಹೆಸರೇ ಇಡ್ತೀನಿ ಅಂತ ಹೇಳಿ ಹೆಸರಿಟ್ಟಿದ್ನಲ್ಲ. ಆದ್ದರಿಂದ ನೀನು ಕೇಳಿದ ಯಾವ ನಚಿಕೇತ ಅಗ್ನಿ ಇದೆಯಲ್ಲ, ಇದು ಮೋಕ್ಷದಾಯಕವಾದದ್ದು, ಬರೀ ಸ್ವರ್ಗದಾಯಕವಾದದ್ದಲ್ಲ. ಒಂದು ಮನ್ವಂತರದ ವರೆಗೆ ಸ್ವರ್ಗದಲ್ಲಿ ಸುಖ ಭೋಗವನ್ನ ಕೊಟ್ಟು ಕಾಲಾನಂತರದಲ್ಲಿ ಮೋಕ್ಷವನ್ನು ಕೂಡ ಕೊಡುವಂತಹದ್ದು ಅಂತ ಹೇಳಿ ಇಂತಹ 2ನೇ ವರ ಕೇಳಿದ್ಯಲ್ಲ, ಅದನ್ನು ನಾನು ಪರಿಪೂರ್ಣವಾದ ರೀತಿಯಲ್ಲಿ ನಿನಗೆ ಹೇಳಿದ್ದೇನೆ ಅಂತ ಹೇಳಿ ತೃತೀಯಂ ವರಂ ನಚಿಕೇತೋ ವೃಣೇಶ್ವ, 3ನೇ ವರವನ್ನ ಕೇಳಿ. ಅದು ಬಿಟ್ಟು ನಿನಗೆ ಯಾವುದು ಬೇಕು ಅಂತ ಕೇಳಿದಾಗ ಬಹಳ ಸಂತೋಷದಿಂದ ನಚಿಕೇತ 3ನೇ ವರವನ್ನ ಕೇಳಲಿಕ್ಕೆ ಹೊರಡ್ತಾನೆ ಅಂತ ಹೇಳ್ತಾನೆ. ಏಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯ ಅಸ್ತೀತ್ಯೇಕೆ ನಾಯಮಸ್ತೀತಿ ಚೈಕೆ ಏತದ್ವಿದ್ಯಾ ಮನುಶಿಷ್ಟಸ್ತ್ವಯಾಂ ವರಾಣಾಮೇಶ ವರಸ್ತೃತೀಯ. ಹೌದಾ? 3ನೆಯ ವರ ಬಹಳ ಕಠಿಣವಾದಂತಹ ಪ್ರಶ್ನೆಯನ್ನ ಯಮಧರ್ಮರಾಜನನ್ನ ಕುರಿತು ನಚಿಕೇತ ಕೇಳ್ತಾನೆ. ಏನು? ಪ್ರೇತೆ ಅಂದ್ರೆ ಮುಕ್ತ ಮನುಷ್ಯರ ವಿಷಯದಲ್ಲಿ. ಏಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯ ಅಂದ್ರೆ ಮನುಷ್ಯ ಮರಣವನ್ನ ಹೊಂದಿದ ಮೇಲೆ ಎಲ್ಲಿ ಹೋಗ್ತಾನೆ? ಇದು ಸ್ವರ್ಗದ ಬಗ್ಗೆ ನರಕದ ಬಗ್ಗೆ ಅಲ್ಲ. ಯಾಕೆ? ಈಗಾಗಲೇ ಅವನು ನರಕದಲ್ಲಿದ್ದಾನೆ ಅಂದ್ರೆ ಯಮಲೋಕದಲ್ಲಿದ್ದಾನೆ ಅಂತ ಅರ್ಥ. ಹೀಗಾಗಿ ಅಲ್ಲಿ ಆಮೇಲೆ ನಾವು ಮೊನ್ನೆ ಕೇಳಿದ ಹಾಗೆ ಅಲ್ಲಿ ಸೂಕ್ಷ್ಮ ರೂಪದಿಂದ ಅಲ್ಲಿರುವ ಸುಖವನ್ನ, ಅಲ್ಲಿರುವ ದುಃಖವನ್ನ ನೋಡಿಬಿಟ್ಟಿದ್ದಾನೆ. ಆದ್ದರಿಂದ ಏಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯ ಅಂದ್ರೆ ಒಬ್ಬ ಮನುಷ್ಯ ದೇಹತ್ಯಾಗವನ್ನ ಮಾಡಿದ ಮೇಲೆ ಅವನು ಎಲ್ಲಿ ಹೋಗ್ತಾನೆ ಅಂತ ಹೇಳಿದ ಸ್ವರ್ಗ ನರಕಗಳ ಬಗ್ಗೆ ಪ್ರಶ್ನೆ ಅಲ್ಲ ಅಂತ ಹೇಳಿ. ಯಾಕೆ? ಈಗಾಗಲೇ ಅಲ್ಲಿ ನಿಂತು, ಈಗ ಒಬ್ಬ ಯಜಮಾನರವರು ನಮ್ಮನ್ನು ಕರೆದಾಗ ಅವರ ಮನೆಗೆ ಹೋಗಿ ಅವರೆಲ್ಲ ಮನೆಯನ್ನ ನೋಡಿ, ನಿಮ್ ಮನೆ ಯಾವ್ದ್ರಿ ಅಂತ ಕೇಳಿದ್ರೆ ಅವ್ರು ನಗ್ತಾರೆ, ಏನ್ರಿ ಆಚಾರ್ಯ ಇಷ್ಟೊತ್ತು ನೋಡಿದ್ದೆಲ್ಲ ನಮ್ಮ ಮನೆನೇ ಅಂತ ಹೇಳಿ. ಅದಕ್ಕೆ ನಚಿಕೇತ ದೇಹತ್ಯಾಗ ಮಾಡಿದ ಮೇಲೆ, ಪ್ರೇತೆ ಅಂದ್ರೆ ದೇಹವನ್ನ ಬಿಟ್ಟು ಹೋದ ಮೇಲೆ ಅಂತ ಅರ್ಥ. ಹೌದಾ? ಹೋದ ಮೇಲೆ ಅಲ್ಲಿ ಪರಮಾತ್ಮ ನಿಯಾಮಕನಾಗಿ ಇರುತ್ತಾನೆ ಅಂತ ಕೆಲವರು ಹೇಳ್ತಾರೆ. ಕೆಲವರು ದೇವರು ನಿಯಾಮಕನಾಗಿ ಇರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಈ ವಿಷಯಕವಾದ ಉತ್ತರವನ್ನ ನೀನು ನನಗೆ ಸರಿಯಾಗಿ ಕೊಡು ಅಂತ ಹೇಳಿ. ಆಮೇಲೆ ಇಲ್ಲಿ ಇದು ಕೆಲವರು ಏನ್ ಹೇಳ್ಬಿಡ್ತಾರೆ ಅಂತಂದ್ರೆ, ಇದು ಸ್ವರ್ಗದ ಬಗ್ಗೆ. ಅಂದ್ರೆ ಮನುಷ್ಯ ಈ ದೇಹದಲ್ಲಿ, ಈಗ ದೇಹ ಇದೆ, ಈ ದೇಹ ಬಿಟ್ಟ ಮೇಲೆ ದೇವರು ಆ ಜೀವಿಗಳಿಗೆ ನಿಯಾಮಕನಾಗಿರ್ತಾನೋ ಇಲ್ವೋ ಅಂತ. ಅವಶ್ಯ ನಿಯಾಮಕನಾಗಿದ್ದೇ ಇರ್ತಾನೆ. ಅದನ್ನೆಲ್ಲ ಸೂಕ್ಷ್ಮ ರೂಪದಿಂದ ನೋಡಿಬಿಟ್ಟಾಯ್ತು.
ಯಮಧರ್ಮರಾಜ ಇದ್ದಾನೆ, ಯಮದೂತರಿರ್ತಾರೆ, ಅವನ್ನ ಹಿಡಿತಾರೆ, ಹೊಡಿತಾರೆ, ಬಡಿತಾರೆ, ನರಕದಲ್ಲೇ. ಸ್ವರ್ಗಕ್ಕೆ ಹೋದಾಗ ಆ ಇಂದ್ರನ ದೂತರಿಂದ ಅವರು ವಿಶಿಷ್ಟವಾದ ಆದರ ಆತಿಥ್ಯಗಳನ್ನ ಸ್ವೀಕಾರ ಮಾಡ್ತಾರಾದ್ದರಿಂದ ಅದು ಸಂತೋಷ. ಅಲ್ಲಿಯೂ ದೇವರ ನಿವಾಸ, ಯಾಕಂದ್ರೆ ಇಂದ್ರನ ಅಧೀನದಲ್ಲಿ ಇವರು ಇರ್ತಾರಾದ್ದರಿಂದ ಇಂದ್ರನಿಗೂ ಸ್ವಾಮಿಯಾದವನು ಪರಮಾತ್ಮ. ಆದ್ದರಿಂದ ಇದು ಕೇವಲ ಈ ಲೌಕಿಕವಾದ ಸ್ಥೂಲ ದೇಹವನ್ನ ಬಿಟ್ಟ ಮೇಲಲ್ಲ ಅಂತ ಹೇಳಿ. ಒಟ್ಟಾರೆ ಮನುಷ್ಯನಿಗೆ ಒಂದು ಸ್ಥೂಲ ದೇಹ, ಒಳಗಡೆ ಲಿಂಗ ದೇಹ. ಈ ಎರಡೂ ದೇಹಗಳನ್ನ ಬಿಟ್ಟ ಮೇಲೆ ಮೋಕ್ಷಕ್ಕೆ ಯಾವಾಗ ಹೋಗ್ತೀವಿ? ಲಿಂಗ ದೇಹ ಬಂದಾದ್ಮೇಲೆ ಅವರು ಇವ ಹೀಗೆ ಪ್ರೇತಿ ಅಂದ್ರೆ ದೇಹ ಬಿಟ್ಟ ಮೇಲೆ ಅಂದ್ರೆ ಲಿಂಗ ದೇಹ ಬಿಟ್ಟ ಮೇಲೆ ಅಂತ ಅರ್ಥ ಇಟ್ಕೊಳ್ರಿ ಅಂತ. ಈಗ ಲಿಂಗ ದೇಹ ಬಿಟ್ಟ ಮೇಲೆ ನಾವು ಮೋಕ್ಷಕ್ಕೆ ಹೋಗ್ತೀವಲ್ಲಪ್ಪ, ಅಲ್ಲಿ ವಿಚಿಕಿತ್ಸಾ, ನನಗೆ ಒಂದು ರೀತಿಯಾದಂತಹ ವಿಚಿಕಿತ್ಸಾ ಅನ್ನೋದನ್ನ ಸಂದೇಹ ಅಂತ ಹೇಳ್ಬಾರ್ದು. ಸಂದೇಹ ಅಂತ ಕೆಲವರು ಹೇಳ್ತಾರೆ, ಸಂದೇಹ ಅಂತ ಹೇಳಿದ್ರು ತೊಂದರೆ ಇಲ್ಲ, ಆದ್ರೆ ಪೂರ್ಣ ಸಂದೇಹ ಅಂತ ಅರ್ಥ ಅಲ್ಲ, ಗೊಂದಲ ಅಂತ ಹೇಳಬಹುದು. ಅಂದ್ರೆ ಸಂದೇಹಕ್ಕಿಂತಲೂ ಸ್ವಲ್ಪ ಕಡಿಮೆ ಇದೆ, ಅದನ್ನ ಹೇಳ್ತಾರೆ. ಏನಂದ್ರೆ ಮೋಕ್ಷಕ್ಕೆ ಹೋದ ಮೇಲೆ ಆ ಜೀವಿಯನ್ನ ನಿಯಮನ ಮಾಡ್ಲಿಕ್ಕೆ ದೇವರು ಇರ್ತಾನೋ ಇಲ್ವೋ. ಯಾಕಂದ್ರೆ ಕೆಲವು ಜ್ಞಾನಿಗಳು ಏನ್ ಮಾಡ್ತಾರೆ, ಅಸ್ತಿ ತೇಕೆ, ವಿಶೇಷವಾದ ರೀತಿಯಲ್ಲಿ ಕೆಲವು ಜ್ಞಾನಿಗಳು ಮೋಕ್ಷದಲ್ಲಿಯೂ ಜೀವರನ್ನ ದೇವರು ನಿಯಮನ ಮಾಡ್ತಾನೆ ಅಂತ ಹೇಳಿ ಕೆಲವರು ಹೇಳ್ತಾರೆ. ಮೊದಲು ಇದನ್ನ ಯಾಕೆ ಹೇಳಿದ ಅಂದ್ರೆ, ನಾನು ಇದೇ ಪಕ್ಷದವನು ಅಂದ್ರೆ ನಚಿಕೇತ ಇದೇ ಪಕ್ಷದವನು, ಅಂದ್ರೆ ಮೋಕ್ಷದಲ್ಲಿಯೂ ಪರಮಾತ್ಮ ಎಲ್ಲ ಜೀವರಾಶಿಗಳನ್ನ ನಿಯಮನ ಮಾಡ್ತಾನೆ ಅನ್ನುವ ಪಕ್ಷದವನೇ ನಾನು. ಅದಕ್ಕೆ ಮೊದಲು ಅದನ್ನು ಹೇಳಿದ ಅಸ್ತಿ ಇತ್ತೇಕೆ. ಎರಡನೇ ನನಗ್ ಗೊತ್ತಿರುವ ಹಾಗೆ ಕೆಲವರು ಇಲ್ಲ ಅಂತ ಹೇಳ್ತಾರೆ. ಮೋಕ್ಷದಲ್ಲಿ ಸ್ವರೂಪ ಆನಂದ ಆವಿರ್ಭಾವ ಆಗಿರುತ್ತೆ, ಅಲ್ಲಿಯೂ ದೇವರಿದ್ದಾನೆ, ಅವನ ನಿಯಾಮಕತ್ವ ಇದೆ ಅಂತಂದಾಗ ಮೋಕ್ಷಕ್ಕೂ ಇಲ್ಲಿಯೂ ಏನು ವ್ಯತ್ಯಾಸ? ವ್ಯತ್ಯಾಸ ಇದೆ. ಏನು ಅಂದ್ರೆ, ಇಲ್ಲಿದ್ದಾಗ ನಮ್ಮ ಕರ್ಮದ ಗಂಟೆಗೆ ಅನುಗುಣವಾಗಿ ದೇವರು ನಿಯಮನ ಮಾಡ್ತಾನೆ, ಸ್ವಇಚ್ಛೆಯನ್ನು ನಿಯಮನ ಮಾಡ್ತಾನೆ, ದುಃಖಗಳು ಕೊಡ್ತಾನೆ. ಅಲ್ಲಿ ಹಾಗಿರೋದಿಲ್ಲ, ನಿಯಮನ ರೂಪವಾದ ಸುಖವನ್ನ ಕೊಡ್ತಾನೆ ಅಂತೆ. ಅದು ಏನ್ ನಾವು ಕೇಳಿ ಇಸ್ಕೋಬೇಕು ಅಂತ ಏನ್ ಇರೋದಿಲ್ಲ, ಅವನಿಗೆ ಗೊತ್ತು. ಆ ಭಾವನೆ ಅಲ್ಲಿ ಬರುಲಿಕ್ಕೂ ಬಿಡೋದಿಲ್ಲ ದೇವರು. ಇಲ್ಲಿ ನಮಗ್ ಸುಖ ಆಗ್ಬೇಕು, ನಿಮ್ ಮನೆಗೆ ಬಂದಾಗ ನಮಗ್ ಗಾಳಿ ಬೇಕು ಅಂದಾಗ ಸ್ವಲ್ಪ ಫ್ಯಾನ್ ಹಚ್ತೀರಾ ಅಂತ ಕೇಳಿಸ್ಕೋಬೇಕಾಗ, ಅದ ಸ್ವಲ್ಪ ನೀರು ಕೊಡ್ತೀರಾ ಅಂತ ಕೇಳಿ ತಗೋಬೇಕಾಗ. ಆದ್ರೆ ಮೋಕ್ಷದಲ್ಲಿ ಹಾಗಲ್ಲ. ಈ ಜೀವರಾಶಿಗೆ ಇಂತಹ ಸುಖ ಪಡಬೇಕು ಅಂತ ಅನಿಸುವಷ್ಟರಲ್ಲಿ ದೇವರದನ್ನ ಪರಿಪೂರ್ಣ ಮಾಡ್ತಾನಾದ್ದರಿಂದ ಅಲ್ಲಿಯೂ ಕೂಡ ನಿಯಾಮಕತ್ವ ಇದೆ ಅಂತ ಹೇಳಿ. ಅದಕ್ಕೆ ಈ ವಿಷಯದ ಬಗ್ಗೆ ನನಗೆ ನೀನು ವಿವರಣೆಯನ್ನ ತಿಳಿಸ್ಬೇಕು. ಯಾಕೆ ಏತದ್ವಿದ್ಯಾ, ಈ ಪ್ರಶ್ನೆಯನ್ನ ನಿನಗೆ ಯಾಕೆ ಕೇಳ್ತಾ ಇದ್ದೀನಿ ನಚಿಕೇತ? ಯಮಧರ್ಮರಾಜನ್ ಯಾಕೆ ಕೇಳ್ತಾ ಇದ್ದಾನೆ? ಏತದ್ವಿದ್ಯಾಂ ಅನುಶಿಷ್ಟತ್ವಯ ಅಹಂ ಕೇಳ್ತಾ ಇದ್ದೀನಿ ಅಂತ ಹೇಳಿ. ನೀನು ಇದನ್ನ ಈಗಾಗಲೇ ಅನುಶಿಷ್ಟ ಅಂದ್ರೆ ಇದರ ಬಗ್ಗೆ ವಿಶಿಷ್ಟವಾಗಿ ತಿಳಿದುಕೊಂಡಿದ್ದಿ. ಅಂದ್ರೆ ಯಮಧರ್ಮರಾಜನಿಗೆ ಗೊತ್ತು. ಈಗ ನನ್ನಂತಹ ಆಚಾರ್ಯ ನೀವೇನೋ ಬಂದು ಕೇಳ್ತೀರಿ ಅಂದ್ರೆ ಏನರ್ಥ? ಎದಕ್ಕೆ ಕೇಳ್ತೀರಿ? ಇವ್ರು ಆಚಾರ್ಯರಪ್ಪ, ಸ್ವಲ್ಪ ಓದಿದವರು, ಏನೋ ಗೊತ್ತಿರಬಹುದು ಅಂತ ಕೇಳ್ತಿರ್ತೀವಿ. ಅದು ಇಷ್ಟೇ ಭಾವ. ಈಗ ಸಣ್ಣ ಮಕ್ಕಳು ದೊಡ್ಡವ್ರಿಗೆ ಯಾಕೆ ಕೇಳ್ತಾರೆ? ದೊಡ್ಡವ್ರಂದ್ರೆ ಎಲ್ಲ ಗೊತ್ತಿರತ್ತೆ, ಅದಕ್ಕೆ ನಾನು ಕೇಳ್ತೀನಿ ಅಂತ ಹೇಳಿ. ಈ ತರಹ ಏತದ್ವಿದ್ಯಾಂ ಅನುಶಿಷ್ಟ ಯಮಧರ್ಮರಾಜ, ನೀನು ಮಹಾಜ್ಞಾನಿ. ನಿನ್ನೆ ಹೇಳಿದ್ರಲ್ಲ ಪ್ರಜಾನನ್ ಅಂತ ಹೇಳಿ. ಪ್ರಜಾನನ್ ಅಂದ್ರೆ ಜ್ಞಾನಿ ಅಂತ ಅರ್ಥ. ಪ್ರಜಾ ಅಂದ್ರೆ ಬ್ರಹ್ಮ, ಪರಮಾತ್ಮ. ಪರಮಾತ್ಮನನ್ನ ತಿಳಿದವನು, ಯಥಾರ್ಥ ಅಲ್ಲ, ಯಥಾ ಯೋಗ್ಯ ಅಂತ ಅರ್ಥ. ಯಥಾ ಯೋಗ್ಯವಾಗಿ ಪರಮಾತ್ಮನನ್ನ ನೀನು ಯಮಧರ್ಮರಾಜ ತಿಳಿದಿದ್ದಿ. ಆದ್ದರಿಂದ ನೀನು ನನಗೆ ಆ ಪರಮಾತ್ಮನ ಬಗ್ಗೆ ವಿಶಿಷ್ಟವಾದ ಉಪದೇಶವನ್ನ ಮಾಡಿ ಹೇಳು ಅಂತ ಹೇಳಿ ಕೇಳ್ತಾನೆ. ಅಂದ್ರೆ ಮೋಕ್ಷದಲ್ಲಿ ಒಟ್ಟಾರೆ ಪ್ರಶ್ನೆ ಇಷ್ಟೇ, ಮೋಕ್ಷದಲ್ಲಿ ದೇವರು ಮೋಕ್ಷಕ್ಕೆ ಹೋದ ಜೀವರಾಶಿಗಳಿಗೆ ನಿಯಾಮಕನಾಗಿ ಇರುತ್ತಾನೋ ಇಲ್ವೋ ಅನ್ನೋದು ಮುಖ್ಯವಾದ ಪ್ರಶ್ನೆ. ಸರಿ, ಈ ಪ್ರಶ್ನೆಯನ್ನು ಕೇಳಿದ ಮೇಲೆ ಒಂದು ಸೆಕೆಂಡ್ ನಿಂತಾನೆ ಯಮಧರ್ಮರಾಜ. ಹೇಗೆ ಅಗ್ನಿಸ್ತನಾದ ಕೇಳಿದಾಗ ಬಹಳ ಸಂತೋಷ ಆಗಿ ಉತ್ತರ ಕೊಟ್ಟು ಕಂಠದಲ್ಲಿ ಒಂದು ಬಂಗಾರದ ಹಾರವನ್ನು ಕೂಡ ಹಾಕಿ, ಹೌದಾ, ಈ ಅಗ್ನಿಗೆ ನಿಂದೆ ಹೆಸರಿಡ್ತೀನಿ ಅಂತ ಹೇಳಿ ಸಂತೋಷಪಟ್ಟ ಇದೇನ್ ಯಮಧರ್ಮರಾಜ ಈ ಪ್ರಶ್ನೆಯನ್ನ ಕೇಳಿದಾಗ ಒಂದು ಸೆಕೆಂಡ್ ಶಾಂತನಾದ, ನಿಂತ, ವೇಟ್ ಮಾಡಿದ, ಉತ್ತರ ಕೊಡ್ಬೇಕೋ ಕೊಡಬಾರದು ಅಂತ ಹೇಳಿ. ಅಂದ್ರೆ ಗುಹ್ಯಂ ತತ್ ಪರಮಂ ಬ್ರಹ್ಮ, ಇಲ್ಲಿ ಕೇಳಿದ ವಿಷಯ ಬಹಳ ಬಹಳ ಗುಹ್ಯವಾದದ್ದು. ಗುಹ್ಯವಾದದ್ದಂದ್ರೇನು? ಓಕೆ, ತಿಳಿಯಬಹುದಾದದ್ದು. ಆದ್ರೆ ಇದನ್ನ ಮನನ ಮಾಡಿ ತಿಳಿದುಕೊಳ್ಳಬೇಕು ಅಂದ್ರೆ ವ್ಯಕ್ತಿ ಒಂದ್ ಲೆವೆಲ್ಗೆ ಬಂದಿರಬೇಕು. ಯಾಕೆ ಒಂದ್ ಲೆವೆಲ್ಗೆ ಬಂದಿರಬೇಕು ಅಂತಂದ್ರೆ, ಈಗ ನಾವೆಲ್ಲ ಏನ್ ಮಾಡ್ತೀವಿ, ಯಾರಾದರೂ ಹೋಗಿ ನೋಡಿ ಬಂದ ವಸ್ತುವಿನ ಮೇಲೆ ಬಹಳ ಜಿಜ್ಞಾಸೆ ಮಾಡ್ತೀವಿ. ನಾವು ನಿನ್ನೆ ಮೊನ್ನೆ ಕೇಳಿದ್ವಲ್ಲ, ನಾನು ಅಮೆರಿಕಕ್ಕೆ ಹೋಗ್ಬೇಕು ಅಂದಾಗ ಅಲ್ಲಿ ಹೋಗಿ ಬಂದವನನ್ನು ಕೇಳ್ತೀನಿ, ಅಲ್ಲಿ ಹೇಗಿದೆ, ಹೇಗೆ ಊಟ ಮಾಡ್ತೀವಿ, ಹೇಗೆ ಮಲ್ಕೋತಿ, ಹೇಗೆ ಇರ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡು, ಅಲ್ಲಿ ಓಡಾಡ್ಲಿಕ್ಕೆ ಹೇಗೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಹೇಗೆ, ಏನೇನೋ. ಈಗ ಮೊದಲೇ ಸಲ ಹಳ್ಳಿಯಿಂದ ಬೆಂಗಳೂರಿಗೆ ಬರುವಾಗ ಎಲ್ಲರೂ ಕೇಳಿರ್ತಾರೆ, ಅಲ್ಲಿ ಏನಪ್ಪಾ ಬಹಳ ಆಟೋದವ್ರೆಲ್ಲ ಏನೇನೋ ಮಾಡ್ತಾರಂತ ಎಲ್ಲ ಕೇಳಿದೀವಿ. ಹೀಗೆಲ್ಲ ಹೇಳಿ ಪರಿಚಯಸ್ಥರು ಕೇಳಿ ಮಾಡಿ ಬರ್ತಾರಲ್ಲ. ಕೇಳುವಾಗ ಯಾರನ್ನು ಕೇಳಬೇಕು? ಅದ ಗೊತ್ತಿದ್ದವ್ರನ್ನ ಕೇಳಬೇಕು. ಹಾಗೆ
ಸ್ವರ್ಗದ ಬಗ್ಗೆ ಕೇಳುವಾಗ ಕೆಲವರು ಸ್ವರ್ಗಕ್ಕೆ ಹೋಗಿ ಬಂದವರು ಇದ್ದಾರೆ, ನರಕದ ಬಗ್ಗೆ ಕೇಳಬೇಕು ಅಂದ್ರೆ ನರಕಕ್ಕೆ ಹೋಗಿ ಬಂದವರು ಇದ್ದಾರೆ, ಮೋಕ್ಷಕ್ಕೆ ಹೋದವ್ರು ಯಾರೂ ವಾಪಸ್ ಬಂದವರು ಇಲ್ಲ. ಇಲ್ಲಿ ಇದು ಯಾಕೆ ಗುಹ್ಯ ವಿದ್ಯೆ ಅಂದ್ರೆ ಇದೇ ಕಾರಣಕ್ಕಿದೆ. ಅಲ್ಲಿ ಹೋಗಿ ನೋಡಿ ಮರಳಿ ಬಂದವರು ಯಾರು ಇಲ್ವೇ ಇಲ್ಲ. ಯಾವ ದೇವತೆಗಳು ಅಲ್ಲಿ ಹೋದವರು ಮರಳಿ ಬರೋದಿಲ್ಲ, ಯಾವ ಜೀವರಾಶಿಗಳು ಹೋದವರು ಮರಳಿ ಬರೋದಿಲ್ಲ. ಆದ್ದರಿಂದ ಇದು ಗುಹ್ಯ. ಅಲ್ಲಿ ಹೋದ ಮೇಲೆ ದೇವರ ನಿಯಾಮಕತ್ವ ಇದೆಯೋ ಇಲ್ವೋ ಅನ್ನೋದನ್ನ. ಯಾವ್ದೊಂದು ದೇವಸ್ಥಾನಕ್ಕೆ ಹೋಗಿರ್ತೀವಿ ಅನ್ಕೋಣ, ಕಾರ್ಯಕ್ರಮಕ್ಕೋ ಇನ್ನೊಂದು, ಏನ್ರಿ ಹೇಗಿದೆ ವ್ಯವಸ್ಥೆ, ಏನಲ್ಲಪ್ಪ ಎಲ್ಲ ಅವ್ರ ಕೈಯಲ್ಲಿತ್ತು, ನಮ್ದೇನಿಲ್ಲ. ಅಲ್ಲಿ ಹೋದಾಗ ಎಲ್ಲ ನಮ್ದೇ ಇದ್ದ ಹಾಗಿತ್ತು. ಎರಡು ಪ್ರಶ್ನೆಗಳು ಬರುತ್ತೆ. ಯಾವಾಗ ಬರುತ್ತೆ? ಅಲ್ಲಿ ಹೋಗಿ ನೋಡಿ ಅನುಭವಿಸಿದಾಗ ಬರುತ್ತೆ. ಅಲ್ಲಿ ಹೋಗದೆ ನೋಡದೆ ಇದ್ದಾಗ ಏನು ಯಾರು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇದೆ? ಯಾರು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಇದು ಗುಹ್ಯತರವಾದಂತಹ ವಿದ್ಯೆ. ಯಮಧರ್ಮರಾಜ ನೀನು ನನಗೆ ಹೇಳು ಅಂತ ಹೇಳಿ ಇದರ ಬಗ್ಗೆ ತಿಳಿಸ್ತಾರೆ ಅಂತ ಹೇಳಿ. ಹೀಗೆ ನನ್ನ ಕೇಳಿದಾಗ ಇದು ಬಹಳ ಗುಹ್ಯಕರವಾದದ್ದಲ್ಲ, ಅದಕ್ಕೆ ಇವನು ಹೇಳಬೇಕು ಬೇಡ್ವೋ ಅಂತ ಹೇಳಿ ಯಮಧರ್ಮರಾಜ ಉತ್ತರ ಕೊಡ್ಲಿಕ್ಕೆ ಆರಂಭ ಮಾಡ್ತಾನೆ. ದೈವೈರತ್ರಾಪಿ ವಿಚಿಕಿತ್ಸಿತಂ ಪುರಾ ನಹಿ ಸುಜ್ಞೇಯೋ ಅಣುರೇಶ ಧರ್ಮ. ಏನಾಗಿದೆ ಗೊತ್ತಾ ನಚಿಕೇತ, ನೀನೇನು ಈ ಪ್ರಶ್ನೆ ಕೇಳಿದ್ಯಲ್ಲ, ಈ ಪ್ರಶ್ನೆಯ ಬಗ್ಗೆ ನಮ್ಮ ದೇವತಾ ಲೋಕದಲ್ಲಿ ಇನ್ನೂ ಚರ್ಚೆ ನಡೀತಾ ಇದೆ. ಇನ್ನೂ ದೇವಲೋಕ, ಇದು ಮನುಷ್ಯಲೋಕಕ್ಕಲ್ಲ, ದೇವಲೋಕದಲ್ಲಿ ಇನ್ನೂ ಚರ್ಚೆ ನಡೀತಾ ಇದೆ ಇದರ ಬಗ್ಗೆ ಅಂತ ಹೇಳಿ. ದೈವೈ ಅತ್ರಾಪಿ ವಿಚಿಕಿತ್ಸಿತಂ ಪುರ, ಇದು ಹಿಂದೆ ಎಂದೋ ಆರಂಭ ಆದದ್ದು, ಹೌದಾ, ಇನ್ನೂ ನಡೀತಾ ಇದೆ ಅಂತ ಹೇಳಿ. ನೀವು ದೊಡ್ಡ ದೊಡ್ಡ ಮಹಾಸಮಾರಾಧನಂತಹ ಸಭೆಗಳಿಗೆ ಹೋಗಿರ್ತೀರಿ, ಅಲ್ಲಿ ಪ್ರಶ್ನೋತ್ತರಗಳನ್ನು ಇಟ್ಟಿರ್ತಾರೆ, ಚರ್ಚಾ ಇಟ್ಟಿರ್ತಾರೆ, ಗೋಷ್ಠಿ ಅಂತ ಇಟ್ಟಿರ್ತಾರೆ. ಆದ್ರೆ ಇಡೀ ಆ ಟೈಮ್ ಎಲ್ಲ ಮುಗಿದು ಹೋಗುತ್ತೆ ಹೊರತು ಯಾವುದೂ ನಿರ್ಣಯ ಹತ್ತೋದೇ ಇಲ್ಲ. ಬಹಳ ಬಹಳ ಕಷ್ಟ. ಒಂದು ವಿಷಯವನ್ನ ಇದಂ ಇತ್ತಂ ಅಂತ ನಿರ್ಣಯ ಮಾಡೋದು ಶಾಸ್ತ್ರೀಯ ವಿಷಯದಲ್ಲಿ ಎಷ್ಟು ಕಷ್ಟ ಅಂದ್ರೆ ದೊಡ್ಡದಾದ ಗುಡ್ಡ ಕಡ್ದಿಟ್ಟು ಬಿಡ್ಬೋದು, ಆದ್ರೆ ಅದನ್ನ ನಿರ್ಣಯ ಮಾಡೋದು ಕಷ್ಟ ಆಗುತ್ತೆ. ಯಾಕೆ? ಅನೇಕ ಋಷಿಗಳು, ಅನೇಕ ಜ್ಞಾನಿಗಳು, ಅನೇಕ ವಾಕ್ಯಗಳು ಒಂದಕ್ಕೊಂದು ಹೊಂದಾಣಿಕೆಯನ್ನ ಮಾಡಿಕೊಂಡು ಇದಮಿತ್ತಂ ಅಂತ ಹೇಳಿ ನಿರ್ಣಯ ಮಾಡೋದು ಬಹಳ ಕಷ್ಟ. ಏತನ್ ಮಧ್ಯೆ ಸಂಪ್ರದಾಯಗಳು, ಪದ್ಧತಿಗಳು. ಮನೆಯಲ್ಲಿ ನಾವು ಹೊರಗಡೆ ಬಂದಾಗ ನಿಮ್ ಮುಂದೆ ಇಷ್ಟು ದೊಡ್ಡ ಸ್ಟೇಜ್ ಮೇಲೆ ಕೂತಾಗ ಆಚಾರ ಆಗ್ತೀವಿ, ಮನೆಗೆ ಹೋದಾಗ ಏನಾಗತ್ತೆ? ಹೌದಾ, ನಿನಗೇನು ಗೊತ್ತು ಕೊಡು ಅಂತ ಅಂತಾರೋ ಇಲ್ಲೋ, ಎಲ್ಲಾ ಆಚಾರ್ಯರಿಗೂ ಇದು ಅನುಭವ ಇರುತ್ತೆ. ಬಹಳ ದೂರ ಹೋಗೋದು ಬೇಡ. ಶ್ರಾದ್ದ ಮಾಡುವಾಗ ಎಲ್ಲರೂ ಸಾಧಾರಣವಾಗಿ ದರ್ಬೆಯ ಮೇಲೆ ವಿಷ್ಣುಪಾದ ಇಟ್ಟು ಪಿಂಡ ಇಡ್ತಾರೆ. ಇದು ಕಾಮನ್ ಪದ್ಧತಿ. ಇದು ಅದು ಶಾಸ್ತ್ರದಲ್ಲಿ ಇಲ್ಲ, ವಿಷ್ಣುಪಾದ ಇಡಿ ಅಂತ ಎಲ್ಲಿಯೂ ಇಲ್ಲ, ದರ್ಬೆಯ ಮೇಲೆ ಪಿಂಡ ಇಡಿ ಅಂತ ಹೇಳಿ. ನಾವೇನಾದ್ರೂ ಮನೆಯಲ್ಲಿ ಹೇಳಿಕ್ ಹೋದ್ರೆ ಏನಂತಾರ, ದೊಡ್ಡ ಪಂಡಿತ ಬಂದ್ ನೋಡಪ್ಪ ಹೇಳಿಕ್ ಶುರು ಮಾಡ್ದ, ಹೋಗ್ ನಿಂಗೆ ಗೊತ್ತು ನಡಿ ಮನೆಗೆ ಅಂತ ಬೈತಾರ, ಹೌದಾ? ಅಲ್ಲ, ಈಗ ನೋಡಿ ಶಾಸ್ತ್ರ ಹೇಳಿಕ್ ಹೋದಾಗ, ಯಾಕಂದ್ರೆ ಇದು ವಿಚಿತ್ರವಾದ ರೀತಿಯಲ್ಲಿ ಬಂದ ಪದ್ಧತಿ, ಅದು ಏನೂ ಮಾಡ್ಲಿಕ್ಕೆ ಬರೋದಿಲ್ಲ, ಅದನ್ನ ತೆಗೆಯೋದು ಬಹಳ ಕಷ್ಟ ಆಗತ್ತೆ. ಕೆಲವರು ತಿಳ್ಕೊಂಡ್ಬಿಡ್ತಾರೋ, ಆಚಾರ್ಯ ಹೇಳಿದ್ರಂದ್ರೆ ಎಲ್ಲೋ ಶಾಸ್ತ್ರದಲ್ಲಿ ಇರತ್ತಪ್ಪ, ಇದು ಬಿಟ್ಬಿಡು, ಬೇಡ ತರಬದಲ್ಲಿ ಪಿಂಡ ಇಡು ಅಂತ ಹೇಳಿಬಿಡ್ತಾರೆ. ಆದರೆ ಕೆಲವು ಕಡೆ ಬಹಳ ಕಷ್ಟ ಆಗತ್ತೆ ಅಂತ ಹೇಳಿ. ಈ ತರಹ ಶಾಸ್ತ್ರಾರ್ಥಗಳನ್ನ ವಿಚಾರ ಮಾಡಿ ಅವುಗಳನ್ನ ನಿರ್ಣಯ ಮಾಡಿ ಹೇಳೋದು ಬಹಳ ಕಷ್ಟ. ಯಾಕೆ? 10 ಋಷಿಗಳು ಮುನಿಗಳಿದ್ದಾರೆ, ಅವರೆಲ್ಲರೂ ಪ್ರವರ್ತಕರು. ಇದರಲ್ಲಿ ಹೀಗಿದೆ, ಋಗ್ವೇದದಲ್ಲಿ ಹೀಗಿದೆ, ಹೀಗ್ ಮಾಡ್ರಿ, ರುಜುರ್ವೇದದಲ್ಲಿ ಹೀಗಿದೆ, ಹೀಗ್ ಮಾಡ್ರಿ, ಸಾಮವೇದದಲ್ಲಿ ಹೀಗಿದೆ, ಹೀಗ್ ಮಾಡ್ರಿ, ಹೌದಾ? ಹೀಗೆ ಈ ವೇದಗಳಲ್ಲಿ ಈ ತರಹ ಬಂದಿದೆ, ಈ ಪ್ರಕ್ರಿಯೆಗಳನ್ನು ಹೀಗ್ ಮಾಡಿ ಅಂತ ಹೇಳಿ. ಒಂದು ಹೋಮ ಪ್ರಕ್ರಿಯೆಯಲ್ಲಿ ಅನೇಕ ವ್ಯತ್ಯಾಸಗಳಿವೆ. ಅಗ್ನಿ ಸ್ಥಾಪನೆಯ ವಿಷಯದಲ್ಲಿ ಇದೆ. ನಾವು ಸಾಧಾರಣವಾಗಿ ಅಗ್ನಿಕುಂಡದಲ್ಲಿ ಬಲಗಡೆ ಬ್ರಹ್ಮ ಅಂತ ಒಂದು ಕಲಶ ಇಟ್ಟಿರ್ತೀವಿ, ಒಂದು ತೆಂಗಿನಕಾಯಿ ಇಟ್ಟಿರ್ತೀವಿ, ಅದೊಂದು ಅಡಿಕೆ ಇಡ್ತಾರೆ. ಅದರಲ್ಲಿ ವ್ಯತ್ಯಾಸಗಳಿವೆ. ಕೆಲವರು ಪೂರ್ವಕ್ಕೆ ಇಡಬೇಕು, ಕೆಲವರು ಉತ್ತರಕ್ಕೆ ಇಡಬೇಕು, ಕೆಲವರು ದಕ್ಷಿಣಕ್ಕೆ ಇಡಬೇಕು, ಇಲ್ಲ ಪಶ್ಚಿಮಕ್ಕೆ ಇಡಬೇಕು, ಹೌದಾ? ಹೀಗೆ ಬರ್ತಾರೆ, ಮಾಡಿಸ್ತಾರೆ, ಹೋಗ್ತಾರೆ, ಅದು ಬೇರೆ. ಆದ್ರೆ ಇದನ್ನ ಚರ್ಚನೀಯ ವಿಷಯ ಅಂತ ತೆಗೆದುಕೊಂಡಾಗ ಬಹಳ ಕಷ್ಟ, ಬಹಳ ಕಷ್ಟ. ಯಾಕೆ? ಎಲ್ಲರೂ ಅವರವರ ಜ್ಞಾನಕ್ಕೆ ತಕ್ಕ ಹಾಗೆ ಋಷಿಗಳು ಮುನಿಗಳು ಅವರನ್ನು ಹೇಳಿದ್ದಾರೆ. ಆಮೇಲೆ ಏನಾಗತ್ತೆ, ಎಲ್ಲ ವಿಷಯಗಳು ನಮಗೆ ಈಗ ಉಪಲಬ್ಧ ಇಲ್ಲ, ಎಲ್ಲಾ ವಿಷಯ ಉಪಲಬ್ಧ ಇಲ್ಲ, ಕೆಲವು ಉಪಲಬ್ಧ ಇದೆ, ಕೆಲವು ಉಪಲಬ್ಧ ಇಲ್ಲ. ಆದ್ದರಿಂದ ಏನು ಅಂತ ಗೊತ್ತಾಗೋದಿಲ್ಲ. ತನ್ಮಧ್ಯೆ ಆಗಲೇ ಹೇಳಿದ ಹಾಗೆ ಅದು ಪದ್ಧತಿ ಒಂದು ಸೇರ್ಕೊಂಡ್ಬಿಟ್ಟೆ, ಪದ್ಧತಿ ಸೇರಿಕೊಂಡು ಕಷ್ಟ ಆಗತ್ತೆ ಅಂತ ಹೇಳಿ. ಹೌದಾ? ಪದ್ಧತಿ ಅಂದಾಗ ಅದು ಇನ್ನೊಂದು ನೆನಪಾಗತ್ತೆ, ಶ್ರಾದ್ದದಲ್ಲಿ ಬೆಕ್ಕಿನ ಮೇಲೆ ಬುಟ್ಟಿ ಡಬ್ಬ ಹಾಕೋದೊಂದು, ಇದೊಂದು ಪ್ರಸಿದ್ಧ ಕಥೆ ಕೇಳಿರ್ತೀರಲ್ವಾ? ಹೌದಾ? ಅಪ್ಪ ಮನೆಯಲ್ಲಿ ಬೆಕ್ಕು ಸಾಕಿದ್ದ, ಆ ಬೆಕ್ಕು ಶ್ರಾದ್ದಕ್ಕೆ ಕಷ್ಟ ಅಂತ ಹೇಳಿ ಅದರ ಮೇಲೆ ಬುಟ್ಟಿ ಡಬ್ಬ ಹಾಕ್ತಾ ಇದ್ದ. ಮುಂದೆ ಅಪ್ಪ ಹೋದ್ಮೇಲೆ ಮಗ ಶ್ರಾದ್ದ ಮಾಡ್ತಾ ಇದ್ದ, ಪಕ್ಕದ ಮನೇಲಿ ಬೆಕ್ಕು ತಗೊಂಬ ಅಂದ. ಯಾಕೆ? ನಮ್ಮಪ್ಪ ಪದ್ಧತಿ ಅಪ್ಪ, ನಮ್ಮ ಮನೆಯದು, ಹೌದಾ, ಅದು ಬೆಕ್ಕಿಟ್ಟು ಅದರ ಮೇಲೆ ಬುಟ್ಟಿ ಇಟ್ಟು ಶ್ರಾದ್ದ ಶುರು ಮಾಡ್ಬೇಕು ಅಂತ ಹೇಳಿ, ಹೌದಾ? ಆ ತರಹ ಪ್ರಸಂಗ ಅಂತ ಹೇಳಿ. ಹೀಗೆ ಪದ್ಧತಿಗಳು ವಿಚಿತ್ರವಾಗಿರುತ್ತೆ. ಅದಕ್ಕೆ ಇದಮಿತ್ತಂ ನಿರ್ಣಯ ಮಾಡೋದು ಕಷ್ಟ. ಅಲ್ಲಿ ಆದದ್ದು ಅದೇ, ಮೋಕ್ಷದಲ್ಲಿ ಪರಮಾತ್ಮನ ನಿಯಾಮಕತ್ವದ ವಿಷಯದಲ್ಲಿ ದೇವತೆಗಳು ದೇವೈಹಿ ಅತ್ರಾಪಿ ವಿಚಿಕಿತ್ಸಿತಂ ಕಿಲ ಅಂತ ಹೇಳಿ ಅವರು ಇನ್ನೂ ಚರ್ಚೆ ಮಾಡ್ತಾ ಇದ್ದಾರಪ್ಪ. ಅದು ಮುಗಿದು ಹೋಗಿಲ್ಲ. ಹೇಗೆ ಮಹಾಸಮಾರಾಧನೆಗಳಲ್ಲಿ ಇದು ಮುಂದಿನ ಸಮಾರಾಧನೆಯಲ್ಲಿ ನೋಡೋಣ ಅಂತ ಹೇಳಿ ಬಿಟ್ಟು ಬಿಡ್ತಾರೆ, ಅಷ್ಟೇ ಆಗೋದು. ಆಮೇಲೆ ಲೋಕದಲ್ಲಿ ಇನ್ನೂ ಸ್ವಾರಸ್ಯ ಇದೆ. ಅಕಸ್ಮಾತ್ ಆಗಿ ಇದಮಿತ್ತಂ ಅಂತ ನಿರ್ಣಯ ಮಾಡಿದ್ರು
ನಮ್ಗೆ ಅದೆಲ್ಲ ಪದ್ಧತಿ ಇಲ್ರಿ ಅಂತ ಜನನೇ ಒಪ್ಕೊಳ್ಳಲ್ಲ. ಈಗ ಈ ಹಿಂದೆ ಒಂದ್ ಕಡೆಗೆ ಆಯ್ತು ಮಾತಮಾರದಲ್ಲಿ ಚರ್ಚೆ ಆಯ್ತು, ಗೋಷ್ಠಿ ಆಯ್ತು, ಒಂದು ವಿಷಯಕ್ಕೆ ನಿರ್ಣಯ ಕೊಟ್ಟು ಇದು ಹೀಗ್ ಮಾಡಿ. ಯಾರು ಚರ್ಚೆ ಮಾಡಿ ನಿರ್ಣಯ ಮಾಡ್ರಿ ಅಂತ ಬೆನ್ನ ಹತ್ತಿ ಕೇಳಿದ್ರು ಅವರೇ ಅದನ್ನ ಒಪ್ಕೊಳ್ಳಿಲ್ಲ. ಕೊನೆಗೆ ನಿರ್ಣಯ ಕೊಟ್ಟ ಮೇಲೆ ಇಲ್ಲ ಅದೇಗಾಗತ್ತೆ, ನಮ್ಮ ಅಪ್ಪ ಮಾಡ್ಕೊಂಡ್ ಬಂದಿದ್ದು, ನಮ್ಮ ತಾತ ಮಾಡ್ಕೊಂಡ್ ಬಂದಿದ್ದು ಅಂದ್ರೆ ಏನಾಯ್ತು, ಆ ಚರ್ಚೆಗೆ ವೇಸ್ಟ್ ಆಗೋಯ್ತದು. ಆಮೇಲೆ ಈ ತರಹ ಆಗತ್ತೆ ಕೆಲವು ಸಲ. ಅದಕ್ಕೆ ದೇವತಾ ಕಾಲದಿಂದಲೂ ಅನಾದಿ ಕಾಲದಿಂದಲೂ ಈ ವಿಷಯದಲ್ಲಿ ನಮಗೆ ಚರ್ಚೆ ನಡೀತಾ ಇದೆಯಪ್ಪ. ಯಾಕೆ? ಅಣುರೇಷ ಧರ್ಮ. ಧರ್ಮ ಅಂದ್ರೆ ಯಾವುದು? ಪರಮಾತ್ಮ ಅಂತ ಅರ್ಥ. ಧಾರಣಾ ಧರ್ಮ ಉಚ್ಯತೆ. ನಮ್ಮೆಲ್ಲರನ್ನ ದೇವರು ಧರಿಸಿಕೊಂಡು ನಡೆಸ್ತಾನೆ. ಆದ್ದರಿಂದ ದೇವರನ್ನ ಧರ್ಮ ಅಂತ ಹೇಳಿ ಕರೀತಾರೆ ಅಂತ ಹೇಳಿ. ಅವನು ಹೇಗಿದ್ದಾನೆ? ಅಣು, ಹೌದಾ? ಸಣ್ಣ ಅಣು. ಒಬ್ಬ ವ್ಯಕ್ತಿಯ ಬಗ್ಗೆ ಹೇಳಿ ಅಂತಂದಾಗ ಅವನನ್ನು ನೋಡಿದ ಮೇಲೆ ಇವನ್ ತಲೆಯಲ್ಲಿ ಕೂದಲು ಬಿಳಿ ಇದೆ, ಕರಿ ಇದೆ, ಅವನ ಕಣ್ಣು ಹೀಗಿದೆ, ಮೂಗು ಹೀಗಿದೆ, ಬಾಯಿ ಹೀಗಿದೆ, ಅವನ ಗಲ್ಲ ಹೀಗಿದೆ, ಅವನ ಕುತ್ತಿಗೆ ಹೀಗಿದೆ, ಅವನ ಎದೆ ಹೀಗಿದೆ, ಅವನ ನಾಭಿ, ಅವನ ಸೊಂಟ ಹೀಗಿದೆ, ಅವನ ಕಾಲು ಹೀಗಿದೆ, ಅವನ ಪಾದ ಹೀಗಿದೆ, ಅವನ ಕೈ ಹೀಗಿದೆ, ಅವನ ಬೆರಳು ಹೀಗಿದೆ, ಹೀಗೆ ಏನೇನೇನೇನೇನೇನೋ ಕಣ್ಣಿಗೆ ಕಾಣುತ್ತೋ ಹಿಂದೆ ಮುಂದೆ ಮೇಲೆ ಕೆಳಗೆಲ್ಲ ಚೆನ್ನಾಗಿ ಚೆಕ್ ಮಾಡಿ ಹೇಳ್ಬೋದು. ಇದು ಹೀಗಿದೆ ಅಂತ ಹೇಳ್ಬೋದು. ಆದರೆ ದೇವರು ಹೇಗಿದ್ದಾನ? ಅಣು ಕಣ್ಣಿಗೆ ಕಾಣೋದೇ ಇಲ್ಲ ಸ್ವಾಮಿ. ಅಂತಹ ವ್ಯಕ್ತಿಯ ವಿಷಯದಲ್ಲಿ ನಾವು ನಿರ್ಣಯ ತೆಗೆದುಕೊಳ್ಳಬೇಕು ಅಂದ್ರೆ ಏನಾಗತ್ತೆ? ಕಷ್ಟ ಆಗತ್ತೆ. ಹೌದಾ? ನಹಿ ಸುಜ್ಞೇಯ. ಆ ದೇವರನ್ನ ಪರಿಪೂರ್ಣವಾಗಿ ತಿಳಿಯುವುದು ಯಮ ಹೇಳೋ ಮಾತಿದು. ನಾವು ತಿಳಿತೀವಿ ಅಂತಲ್ಲ. ಯಮಧರ್ಮರಾಜ ಹೇಳ್ತಾನೆ, ನಹಿ ಸುಜ್ಞೇಯ ಅನುರೇಷ ಧರ್ಮ. ಪರಮಾತ್ಮ ಅಣು ಬಹಳ ಸೂಕ್ಷ್ಮನಾದ್ದರಿಂದ ಅವನನ್ನ ತಿಳಿಯುವುದು ನಮಗೆ ಬಹಳ ಕಷ್ಟ ಆಗತ್ತೆ ಅಂತ ಹೇಳಿ ಇಷ್ಟು ವಿಷಯಗಳನ್ನ ಹೇಳ್ತಾನೆ. ಕೆಲಸ ಮಾಡು, ಮಾಮೋ ಪರೋತ್ಸೀಹಿ ಇತಿ ಮಾತ್ರ ಜೈವಂ. ಕೆಲಸ ಮಾಡು, ಈ ವಿಷಯ ಬಿಟ್ಟುಬಿಡು. ಅನ್ಯಂ ವರಂ ನಚಿಕೇತ ವರುಣೇಶ್ವರ. ಒಂದ್ ಕೆಲಸ ಮಾಡು, ಇದರ ಬದಲೆ ಬೇರೆ ಯಾವುದಾದರೂ ವರ ಇದ್ರೆ ಕೇಳು, ಅವಶ್ಯವಾಗಿ ನಾನು ಆ ವರವನ್ನ ನಿನಗೆ ಹೇಳ್ತೀನಿ ಅಂತೇಳಿ. ಆ ಪ್ರಸಂಗದಲ್ಲಿ ನಾವ್ಯಾರಾದ್ರೂ ಆಗಿದ್ರೆ ಏನ್ ಮಾಡ್ತಿದ್ದೆ? ಯಮ ಎಂತ ಅವನಿಗೆ ಗೊತ್ತಿಲ್ಲ ಬಿಡು, ನಮಗೆಲ್ಲ ಹೇಳ್ತಾನೆ, ಸರಿ ಅದ್ ಬೇರೆ ಒಂದೇನೋ ಕೇಳು ಅಂತ ಕೇಳಿಬಿಡು. ಆದ್ರೆ ನಚಿಕೇತ ಮಹಾಜ್ಞಾನಿ ಅವನು. ಅವನೇನ್ ಮಾಡ್ತಾನೆ? ಯಮಧರ್ಮರಾಜನ ಮಾತಲ್ಲಿ ಹಿಡಿದು ಬಿಡ್ತಾನೆ. ಏನಂದ ಇನ್ನೊಂದ್ಸಲ ಹೇಳು ಯಮಧರ್ಮರಾಜ ಅಂತ. ದೇವೈರತ್ರಾಪಿ ವಿಚಿಕಿತ್ಸಿತಂ ಕೆಲ. ದೇವತೆಗಳು ಇನ್ನೂ ಇದರಲ್ಲಿ ಗೊಂದಲಯುಕ್ತರಾಗಿದ್ದಾರೆ. ಅಂದ್ರೆ ಇನ್ನೂ ಇದು ಚರ್ಚೆ ನಡೀತಾ ಇದೆ, ದೇವತೆಗಳಲ್ಲಿ ಇದರ ಬಗ್ಗೆ ಮಾತುಕತೆಗಳು ನಡೀತಾ ಇದೆ ಅಂತ ಹೇಳಿ. ಆಗ ಇಮಿಡಿಯೇಟ್ ಆಗಿ ಪ್ರಶ್ನೆ ಕೇಳ್ತಾನೆ ನಚಿಕೇತ. ಕೇಳ್ದ, ಓ ಹೌದಾ, ಸರಿ, ಬೇರೆ ವರ ಕೇಳು ಅಂತ ಇದೆಯಲ್ಲ. ಹೇಳ್ದ, ನಾನ್ಯೋ ವರಹ ತುಲ್ಯ ಏತಸ್ಯ ಕಶ್ಚಿತ. ನನಗೆ ಈ ವರಕ್ಕೆ ಸಮಾನವಾದದ್ದು ಬೇರೆ ಯಾವುದು ಅನ್ಸೋದೇ ಇಲ್ಲಪ್ಪ. ಯಾಕೆ ಅನ್ಸೋದಿಲ್ಲ ಗೊತ್ತಾ? ಈ ವಿಷಯ ಹೇಗಿದೆ, ದೇವತೆಗಳು ಈಗೂ ಇದರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಇದು ಬಹಳ ಅದ್ಭುತವಾದ ವಿಷಯ ಇರಬೇಕು ಅಂತೆ. ಹೌದಾ? ಈಗ ಹಿಂದೆ ಎಂದೋ ಒಂದಿನ ನಾವ್ ಎಲ್ಲೋ ಹೋದಾಗ ಒಂದ್ ಕಡೆ ರುಚಿಯಾದ ಊಟ ಮಾಡಿ ಬಂದಿರ್ತೇವೆ. ಅದು ಬಹಳ ರುಚಿಯಾದ ಊಟ ನೆನಪಿರುತ್ತೆ. ಆಗ ಆ ಊರಿಗೆ ಹೋದಾಗ ನಮಗೇನಾಗತ್ತೆ? ಅವ್ರು ಹೇಳ್ತಾ ಇದ್ದಾರಲ್ಲ, ಆ ಮಠದಲ್ಲಿ ಭಾರಿ ಊಟ ಆಗಿತ್ತು ಅಂತ ಹೇಳಿ, ಸರಿ ಅಲ್ಲೇ ಹೋಗೋಣ ನಡೀರಿ ಅಂತೆ. ಹೀಗೆ ಒಂದು ವಿಷಯದ ಬಗ್ಗೆ ಮಾತುಕತೆಗಳು ನಡೆದಾಗ ನಾವೇನ್ ಮಾಡ್ತೀವಿ? ಅಲ್ಲಿ ಚೆನ್ನಾಗಿದೆ, ನಡೀರಿ, ಎಲ್ಲ ಮಾತಾಡ್ತಾ ಇದ್ದಾರೆ, ಅಲ್ಲೇ ಹೋಗೋಣ. ಅದಾಗುತ್ತೆ ಇಲ್ಲೋ? ಹಾಗೆ ಆಯ್ತು ನಚಿಕೇತನಿಗೆ. ಸ್ವಾಮಿ, ದೇವತೆಗಳೇ ಆ ವಿಷಯದ ಬಗ್ಗೆ ಇಷ್ಟು ಮಾತಾಡ್ತಾ ಇದ್ದಾರೆ ಅಂತಂದ್ರೆ ನನಗ್ ಅದೇ ಬೇಕು ಅಂತ ಕೇಳಿದ. ಅದೇ ಬೇಕು. ಪಂಚ ಮೃತ್ಯೋ ಎನ್ನ ಸುಜ್ಞೇಯ ಮಾತ್ರ. ನನಗ್ ಗೊತ್ತಿದೆ ಯಮಧರ್ಮರಾಜ, ನೀನ್ ಸುಳ್ಳು ಹೇಳ್ತಾ ಇದ್ದಿ. ದೇವತೆಗಳು ನಮ್ಮ ತರ ಅಲ್ಲ, ಅರ್ಧಮರ್ಧ ಮಾತಾಡಿ ಬಿಡೋದಿಲ್ಲ, ಅವ್ರು ಪೂರ್ಣ ಬಿಡೋದಿಲ್ಲ. ಅದೇನಿದೆ, ಮಿನಿಮಮ್ ಎಷ್ಟು ಅವರವರ ಯೋಗ್ಯತಾನುಸಾರವಾಗಿ ಪರಮಾತ್ಮನ ವಿಷಯ ತಿಳಿತಾರೆ. ಆದ್ದರಿಂದ ಪಂಚಮೃತ್ಯೋ ಎನ್ನ ಸುಜ್ಞೇಯ ಮಾತ್ರ. ನೀನು ಸರಿಯಾದ ರೀತಿಯಲ್ಲಿ ಆ ವಿಷಯವನ್ನ ತಿಳಿದಿದ್ದಿ. ಯಾಕೆ? ಈಗಾಗಲೇ ಆ ವಿಷಯ ನೀವು ಮಾತಾಡಿಬಿಟ್ಟಿದ್ದೀರಿ. ಈಗ ಮನೆಯಲ್ಲಿ ಒಂದು ಉಪನಯನ ಇದೆ ಅಂತಂದಾಗ ಏನ್ ಮಾಡ್ತೀವಿ? ಮೊದಲು ಮಾತಾಡ್ತೀವಿ, ಪ್ಲಾನ್. ಬೆಳಗ್ಗೆ ಇಷ್ಟಕ್ಕೆ ಮುಹೂರ್ತ, ನಾವ್ ಇಷ್ಟಕ್ಕೆ ಕೇಳ್ಬೇಕು, ಎಲ್ಲ ಬಂದಿರೋ ಈ ವ್ಯವಸ್ಥೆ ಎಲ್ಲ ಮಾತಾಡ್ಕೊಂಡ್ಬಿಟ್ಟಿರ್ತೀವಿ. ಅದು ಬಿಟ್ಟು ಉಪನಯನ ದಿವಸ ಬೆಳಗ್ಗೆ ಅದನ್ನ ಮಾಡ್ತೀವಿ, ಬಂದವರಿಗೆಲ್ಲ ಇಳಿಸೋದ್ರಿ ಅಲ್ಲ. ಒಂದು ಮುಹೂರ್ತ ಫಿಕ್ಸ್ ಆದಾಗ ತಿಂಗಳು 2 ತಿಂಗಳು ಮೊದಲು ವ್ಯವಸ್ಥೆ ಆಗಿರುತ್ತೆ ಎಲ್ಲ. ಆ ತರಹ ದೇವತೆಗಳು, ನೀವು ಮನುಷ್ಯರಲ್ಲ, ನೀವು ದೇವತೆಗಳು ಎಂದೋ ಒಂದು ದಿನ ಈ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ದೀರಿ ಅಂದ್ರೆ ನಿಮಗೆ ಅದರ ಮಿನಿಮಮ್ ಆದ ಲೆವೆಲ್ ಗೊತ್ತಿದ್ದೇ ಇರುತ್ತೆ, ಉತ್ತರ ಸರಿಯಾದ ರೀತಿಯಲ್ಲಿ ಗೊತ್ತಿದ್ದೇ ಇರುತ್ತೆ. ಅದಕ್ಕಾಗಿ ನೀವು ನನಗೆ ಅದನ್ನೇ ಹೇಳಬೇಕು. ತೀರ್ಥಯಾತ್ರೆಗೆ ಹೋಗಿ ಬರ್ತಾರೆ, ಅನೇಕ ಜನ ಬರ್ತಾರೆ ತೀರ್ಥಯಾತ್ರೆ ಮುಗಿಸ್ಕೊಂಡು ಬಂದಾಗ. ಕೆಲವರು ಸ್ವಭಾವ ಇರುತ್ತೆ, ಎಷ್ಟು ಅಸ್ತವ್ಯಸ್ತರಿ, ಆದ ಸುವ್ಯವಸ್ಥೆಯ ಬಗ್ಗೆ ಹೇಳೋದಿಲ್ಲ. ಹೌದಾ? ದೇವರ ದರ್ಶನದ ಬಗ್ಗೆ ಇಲ್ಲ, ಪುಣ್ಯ ಸಂಪಾದನೆ ಬಗ್ಗೆ ಇಲ್ಲ, ಅಸ್ತವ್ಯಸ್ತರಿ. ಬೆಳಗ್ಗೆ 7ಕ್ಕೆ ಕಾಫಿ ಕೊಡ್ತೀವಿ ಅಂತ ಹೇಳಿ 10ಕ್ಕೆ ಕೊಟ್ರು. ಇದೇ ವಿಷಯಗಳಿದೆ.
ಹೌದಾ? ಒಳ್ಳೆಯದಕ್ಕಿಂತಲೂ ಕೆಟ್ಟದ್ದೇ ನಾವು ಜಾಸ್ತಿ ಮಾತಾಡೋದಲ್ಲಿ. ಆ ತರಹ ಆ ಇಲ್ಲಿ ವಿಷಯದಲ್ಲಿ ದೇವರನ್ನು ನೀವು ಸರಿಯಾಗಿ ತಿಳಿದಿತ್ತು ಸ್ವಾಮಿ, ಅದಕ್ಕಾಗಿ ಬೇಡ, ನೀನು ಹೇಳೋದಾದ್ರೆ ಸರಿಯಾಗಿ ತಿಳಿದ ಅದೇ ವಿಷಯವನ್ನ ಹೇಳು ಅಂತೆ. ವಿಷಯವನ್ನ ಹೇಳಿ ಮುಂದೆ ಇನ್ನೊಂದು ಮಾತು ಹೇಳ್ತಾನೆ ನಚಿಕೇತ. ಸ್ವಾಮಿ, ನಿನಗೆ ಯಾಕೆ ಫೋರ್ಸ್ ಮಾಡ್ತಾ ಇದ್ದೀನಿ ಗೊತ್ತಾ? ವಕ್ತಾಚ ಅಸ್ಯ ತ್ವಾದೃಗ್ ಅನ್ಯಃ ನ ಲಭ್ಯಃ ಅಂತ ಹೇಳಿ. ಅಂದ್ರೆ ಯಮಧರ್ಮರಾಜ ಹೀಗೆ ಹೇಳಿರ್ಬಹುದು, ಈ ವಿಷಯ ಬೇಕಾದ್ರೆ ನೀನ್ ಬೇರೆ ಯಾರಿಗಾದ್ರೂ ಕೇಳ್ಕೋ, ಇದು ಬಿಟ್ಟು ಬೇರೆದನ್ನ ಕೇಳು ಅಂತ ಹೇಳಿರ್ಬಹುದೇನೋ. ಅದಕ್ಕೆ ನಚಿಕೇತ ಹೇಳ್ತಾರೆ, ವಕ್ತಾಚ ಅಸ್ಯ, ನಿನಗೆ ಸಮಾನನಾದ ಹೇಳುವ ವ್ಯಕ್ತಿ ನನಗೆ ಎಲ್ಲಿಯೂ ಸಿಗೋದೇ ಇಲ್ಲ. ಇಡೀ ಭರತಖಂಡದಲ್ಲಿ ಹೇಳುವುದಕ್ಕೆ ನಿನಗೆ ಸಮಾನನಾದ ವ್ಯಕ್ತಿ ಎಲ್ಲಿಯೂ ಸಿಗೋದಿಲ್ಲ. ಆದ್ದರಿಂದ ನನಗೆ ಈ ವರಕ್ಕೆ ಸಮಾನವಾದ ಇನ್ನೊಂದು ವರ ಅಂತ ಅನಿಸ್ತಾ ಇಲ್ಲ. ನನಗಿದೇ ವಿಷಯವನ್ನು ನೀ ಹೇಳಬೇಕು ಅಂದ್ರೆ ಹೇಳಲೇಬೇಕು ಅಂತ ನಮ್ಮ ಧರ್ಮರಾಜ ಅಂದ. 8 ವರ್ಷದ ಹುಡುಗನ ಈ ಹಠವನ್ನ ನೋಡಿ ಬಹಳ ಸಂತೋಷ ಆಯ್ತು ಯಮಧರ್ಮರಾಜನಿಗೆ. ತಡೆ, ಇನ್ನೊಂದು ಸ್ವಲ್ಪ ಪ್ರಶ್ನೆ ಮಾಡ. ಈಗ ವಿದ್ವತ್ತು ಅಲ್ಲಿ ನಡೆಯುತ್ತೆ ಶಾಸ್ತ್ರಗಳ. ಈಗ ನಮ್ಮಂತವ್ರು ಎಲ್ಲಿಯೋ ಗುರುಕುಲಕ್ಕೋ ಯಾವ್ದೋ ಸಣ್ಣ ಹುಡುಗ ಸಿಕ್ಕಾಗ ಅವನಿಗೊಂದು ಪ್ರಶ್ನೆ ಕೇಳ್ತೀವಿ. ಅವನು ಉತ್ತರ ಕೊಟ್ಟಾಗ ನಮ್ಮ ಕುತೂಹಲ ಜಾಸ್ತಿ ಆಗುತ್ತೆ. ಉತ್ತರ ಕೊಟ್ಟ ಇನ್ನೊಂದು ಕೇಳೋಣ ಅಂತ 2 ಪ್ರಶ್ನೆ ಕೇಳ್ತೀವಿ. 3ನೇದು 4ನೇದು ಅವನು ಎಷ್ಟು ತನ್ನಲ್ಲಿದ್ದ ಜ್ಞಾನವನ್ನು ಹೊರಗೆ ಹಾಕ್ತಾನೋ ಅಷ್ಟು ಡೀಪ್ ಆಗಿ ಪ್ರಶ್ನೆಗಳು ಹೋಗುತ್ತೆ, ಒಂದೇ ವಿಷಯದಲ್ಲಿ ಹೋಗುತ್ತೆ. ಅದಕ್ಕೆ ಯಮಧರ್ಮರಾಜನಿಗೂ ಹಾಗಾಯ್ತಂತೆ. ನಾನು ಇದಕ್ಕೆ ಸಮಾನವಾದ ಬೇರೆ ವರವನ್ನ ಕೇಳು ಅಂದ್ರೆ ಇವನು ಹಠ ಹಿಡಿದಿದೆ, ಕೇಳ್ತಾ ಇದ್ದಾರಲ್ಲ, ಸರಿ ಇನ್ನೊಂದು ಸ್ವಲ್ಪ ಇವರನ್ನ ಪ್ರಲೋಭನೆಗೊಳಗೆ ಮಾಡೋಣ ಅಂತ ಹೇಳಿ. ಆಮೇಲೆ ಈ ತರಹದ ಪ್ರಲೋಭನೆಗಳು ಎಲ್ಲಾ ಕಾಲದಲ್ಲಿಯೂ ನಡೆಯುತ್ತೆ. ಧ್ರುವನ ಕಥೆಯಲ್ಲಿ ಕೇಳ್ತೀವಿ. ಧ್ರುವ ತಪಸ್ಸಿಗೆ ನಿಂತಾಗ ದೇವಾನುದೇವತೆಗಳೇ ಹುಲಿ ಮೊದಲಾದ ಪ್ರಾಣಿಗಳ ವೇಷ ಹಾಕೊಂಡು ಹೋದ್ರಂತೆ. ಇವನ ತಪಸ್ಸಿಗೆ ವಿಘ್ನ ಮಾಡಬೇಕು. ಅಚ್ಚಲ ಅಳಗಾಡ್ಲೇ ಇಲ್ಲ. ಧ್ರುವ ಒಂದೇ ಕಡೆ ನಿಂತ, ನೀನು ಹುಲಿ ಅಲ್ಲ, ಸಿಂಹ ಅಲ್ಲ, ಏನ್ ಬೇಕಾದ್ ಬಂದ್ ನಾನು ತಿಂದ್ರು ತೊಂದ್ರೆ ಇಲ್ಲ, ನಾನು ನನ್ನ ಸಂಕಲ್ಪ ಬಿಡೋದಿಲ್ಲ ಅಂತ. ಹೀಗೆ ಯಮಧರ್ಮರಾಜನು ಇವನನ್ನು ಇನ್ನಷ್ಟು ವಿಶೇಷವಾದ ರೀತಿಯಲ್ಲಿ ಪ್ರಲೋಭನೆಗೊಳಗ ಮಾಡಬೇಕು ಅಂತ ಯಮಧರ್ಮರಾಜ ಹೇಳ್ತಾರೆ. ಏನ್ ಹೇಳ್ದ? ಬಿಡು, ನಿನಗ್ ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ತೀನಿ, ಏನ್ ಕೇಳಬೇಕು ಅಂತ ಹೇಳಿ. ಅಂದ್ರೆ ಹೇಳ್ದ, ದೇವತೆಗಳ ವಿಚಾರ ಮಾಡುವ ವಿಶಿಷ್ಟವಾದ ವಿಷಯ ಅದು, ಅದನ್ನ ಬೇಡ ಅಂತ ಹೇಳಿದಾಗ, ಇಲ್ಲ ದೇವತೆಗಳು ಮಾತಾಡೋ ವಿಷಯ ಆದ್ರಿಂದ ಇದೇ ನಮಗ್ ಬೇಕು, ದೇವತೆಗಳು ಮಾತಾಡೋ ವಿಷಯ ಅದಕ್ಕೆ ಇದೇ ಬೇಕು ನಮಗ್. ಅಗಳೇ ಕೇಳಿದ ಹಾಗೆ ಕೆಲವರು ಕೆಟ್ಟದ್ದನ್ನೇ ಕೇಳಬೇಕು ಅಂತಿರುತ್ತೆ, ಅದೇ ಹೇಳ್ರಿ. ಕಾಫಿ ಟೈಮಿಗೆ ಕೊಡ್ಲಿಲ್ವಾ? ಟಿಫನ್ ಕೊಟ್ರ ಟೈಮಿಗೆ, ಕಾಫಿನೇ ಟೈಮಿಗೆ ಕೊಟ್ಟಿಲ್ಲ, ಟಿಫನ್ ಏನ್ ಕೊಡ್ತಾರೆ ಅಂತ ಅವ್ರು ಶುರು ಮಾಡ್ತಾರೆ. ಹೀಗೆ ಇಡೀ ಯಾತ್ರೆಯಲ್ಲಿ ನಡೆದು ಎಲ್ಲಾ ಕೆಟ್ಟದನ್ನು ಅವ್ರು ಮಾತಾಡಿಬಿಡ್ತಾರೆ. ಒಳ್ಳೇದು ಕೃಷ್ಣಾರ್ಪಣ, ಅಯ್ಯೋ ದರ್ಶನ ಆಯ್ತಾ, ಅದಿರ್ಲಿ ಬಿಡಿ, ಮುಂದೆ ಹೇಳಿ, ಹೌದಾ, ಮಲ್ಕೋಲಿಕ್ಕೆ ವ್ಯವಸ್ಥೆ ಇತ್ತೋ ಇಲ್ವೋ, ಈಗ ಆಗತ್ತದು ಬೇಡ. ಅದಕ್ಕೆ ಕೆಟ್ಟದನ್ನ ಎಂದಿಗೂ ಮಾತಾಡಬಾರದು ಅನ್ನೋದು. ಈ ತರಹ ದೇವತೆಗಳು ಮಾತನಾಡುವ ವಿಷಯ ಇದೆಯಲ್ಲ, ಅದನ್ನೇ ನನಗೆ ಹೇಳಿ ಅಂತ ಹೇಳಿ, ಅದನ್ನೇ ನನಗೆ ಹೇಳಬೇಕು ಅಂತ ಹೇಳಿ ಕೇಳ್ತಾ ಇದೆಯಲ್ಲ, ಅದು ಬಿಟ್ಟು ಬೇರೆದು ಬೇಡ. ಅದಕ್ಕೆ ಯಮಧರ್ಮರಾಜನು ಬಹುಶಃ ಬೇರೆ ಗೊತ್ತಿಲ್ವೇನೋ ಇವನಿಗೆ, ಸಣ್ಣ ಹುಡುಗಲ್ಲ. ಈಗ ಸಣ್ಣ ಹುಡುಗರು ಒಬ್ಬ ರಾಜನ ಹತ್ರ ಹೋಗಿ ನಿನಗೆ ಏನ್ ಬೇಕಾದ ಕೇಳು ಅಂತಂದಾಗ ಏನಾಗತ್ತೆ? ಅವನಂತಾನೆ, ಅವನಿಗೆ ನನ್ಗೊಂದು ಚಾಕ್ಲೇಟ್ ಕೊಡಿ ಸಾಕು ಅಂತಾನೆ. ಯಾಕೆ ಸಣ್ಣ ಹುಡುಗ, ಅವನಿಗೆ ಗೊತ್ತಿಲ್ಲ ನಾನು ಹಣ ಕೇಳಬೇಕು, ಆಸ್ತಿ ಅಂತ ಕೇಳೋ ಗೊತ್ತಿರೋದಿಲ್ಲ ಸಣ್ಣ ಹುಡುಗ. ಅದಕ್ಕೆ ಯಮಧರ್ಮರಾಜ ಏನು ವಿಚಾರ ಮಾಡ್ತಾನೆ, ಕೆಲವೊಂದು ಪದಾರ್ಥಗಳನ್ನು ನಾನೇ ಹೇಳ್ತೀನಿ, ನಾನೇ ಹೇಳೋಣ, ಇದರಲ್ಲಿ ಯಾವ್ದಾದ್ರೂ ಆರಿಸಿಕೊಳ್ತಾನೇನೋ ನೋಡೋಣ ಅಂತ ಹೇಳಿ ಶುರು ಮಾಡ್ತಾನೆ. ಏನು? ಒಂದ್ ಕೆಲಸ ಮಾಡು, ಶತಾಯುಷಃ ಪುತ್ರ ಪೌತ್ರಾನ್ ವೃಣೀಶ್ವ, ಬಹೂನ್ ಪಶೂನ್ ಹಸ್ತಿ ಹಿರಣ್ಯಮಶ್ವಾನ್, ಭೂಮೇಃ ಮಹದಾಯತನಂ ವೃಣೀಶ್ವ, ಸ್ವಯಂ ಚ ಜೀವ ಶರದೋ ಯಾವದಿಚ್ಛಸಿ. ಒಬ್ಬ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಇಷ್ಟಪಡುವ ಎಲ್ಲಾ ಮಾತುಗಳನ್ನ ಯಮಧರ್ಮರಾಜ ಇಲ್ಲಿ ಹೇಳಿಬಿಟ್ಟ. ಸಾಧಾರಣ ನಾವು ನೀವು ಎಲ್ಲರೂ ಇದನ್ನ ಅಪೇಕ್ಷೆ ಪಡ್ತಾ ಇರ್ತೀವಿ. ಮೊದಲನೆಯದು ಶತಾಯುಷಃ. ಶತಾಯುಷ 100 ವರ್ಷ. ಇಲ್ಲಿ 100 ವರ್ಷದ ಅಭಿಪ್ರಾಯ ಅಲ್ವೇ ಅಲ್ಲ, 100 ವರ್ಷ. ಅದು ಇಲ್ಲಿ ಇನ್ನೊಂದು ಮಾತು ಹೇಳ್ತಾರೆ, ಇದು ಶತಾಯುಷ. ಮೊದಲೇದು ನಚಿಕೇತ 100 ವರ್ಷ ಆಯುಸ್ಸು ತಗೋ ಅಂತ ಮೊದ್ಲು ಮಾತು ಹೇಳ್ದ. ಸರಿ, ಅದು ಬೇಡ, ಒಂದ್ ಕೆಲಸ ಮಾಡು, ಶತಾಯುಷಃ ಪುತ್ರ ಪೌತ್ರ, 100 ವರ್ಷ ಆಯುಸ್ಸುಳ್ಳ ಮಕ್ಕಳು ಮೊಮ್ಮಕ್ಕಳನ್ನು ಪಡಿ. ಅಂದ್ರೆ ನೀನೊಬ್ಬನೇ 100 ವರ್ಷ ಇರೋದಲ್ದ, ನಿನ್ನ ಮಕ್ಕಳು ಮೊಮ್ಮಕ್ಕಳು 100 ವರ್ಷ ಇರ್ತಾರೆ. ಬರೀ ಅವ್ರು ಇರೋದಲ್ದೆ ಅವರ ಕಣ್ಣ ಮುಂದೆ ನೀನೂ ಇರ್ತಿ ಅಂತ ಹೇಳಿ. ಹೌದಾ? ಎಷ್ಟು ಸಂತೋಷ. ಮಕ್ಕಳನ್ನ ಮೊಮ್ಮಕ್ಕಳನ್ನ ಮರಿಮಕ್ಕಳನ್ನ ನೋಡಿದ್ರೆ ಪ್ರಪೌತ್ರ ದರ್ಶನ ವಿಶಿಷ್ಟವಾದ ಕಾರ್ಯಕ್ರಮ ಅಂತ ಹೇಳ್ತಾರೆ. ಹೌದಾ? ಮೊಮ್ಮಗನನ್ನ ನೋಡಿದರೆ ವಿಶಿಷ್ಟವಾದ ಪುಣ್ಯ ಬರುತ್ತೆ ಅಂತ ಹೇಳಿ. ಅದಕ್ಕಾಗಿ ಶತಾಯುಷಃ ಪುತ್ರ ಪೌತ್ರಾನ್, 100,000 ವರ್ಷ ಆಯುಸ್ಸುಳ್ಳಂತಹ ಮಕ್ಕಳು ಮೊಮ್ಮಕ್ಕಳನ್ನು ಕೊಡ್ತೀನಿ, ಬೇಕಾದ ಹಾಗೆ ಕೇಳು ಅಂತ ಹೇಳಿ. ಸರಿ ಆಯ್ತಪ್ಪ, 100 ವರ್ಷ
ಬದುಕುವ ಮಕ್ಕಳು ಮೊಮ್ಮಕ್ಕಳನ್ನೇನೋ ದೇವರು ಕೊಟ್ಟು ಬಿಡ್ತಾನೆ. ಆದರೆ ಅವರನ್ನು ಸಾಕ್ಲಿಕ್ಕೇನು? ಹೌದಾ? ಈಗ 10 ವರ್ಷ ಬದುಕ್ತೀವಿ ಅಂತಂದಾಗ 10 ವರ್ಷಕ್ಕೇನೋ ಕಷ್ಟಪಟ್ಟು ದುಡುಕ್ ತಿಂದು ಬಿಡ್ತೇವೆ. ಈಗ ಮಗನೂ ಬರ್ತಾನೆ, ಮೊಮ್ಮಗನೂ ಬರ್ತಾನೆ, ಮನೆ ನಡೆಸೋದು ಯಾರು? ದೊಡ್ಡವ್ರ ಜವಾಬ್ದಾರಿ ಹೇಗ್ ನಡೆಸ್ಬೇಕು? ಅದಕ್ಕೂ ದೇವರಂತ ಯಮಧರ್ಮರಾಜ ಅಂತ ತಲೆ ಕೆಡಿಸ್ಕೋಬೇಡ. ಬಹೂನ್ ಪಶೂನ್, ಮೊಟ್ಟ ಮೊದಲನೇದಾಗಿ ಸಂಪತ್ತು ಅಂದ್ರೆ ಪಶು ಅಂತ ಅರ್ಥ. ಗೋ ಸಂಪತ್ತು. ಇದು ಈಗಿನ ಕಾಲದಲ್ಲಿ ನಮಗೆ ಸಂಪತ್ತು ಅಂದ್ರೆ ಹಣ ಒಂದೇ ತಲೆಯಲ್ಲಿ ಬರುತ್ತೆ. ಆದ್ರೆ ಸ್ವಲ್ಪ ಹಿಂದಿನ ಕಾಲದಲ್ಲಿ ಇದು ಇರಲೇ ಇಲ್ಲ, ಹಣದ ಕಾನ್ಸೆಪ್ಟೇ ಇಲ್ಲ. ಪಶು ಸಂಪತ್ತು ಅಂತಂದ್ರೆ ಅದು ಆಕಳಿನಿಂದ ಲೆಕ್ಕ. ಹೌದಾ? ವಿರಾಟ ರಾಜನ ಕಥೆಯಲ್ಲಿ ನಾವು ಕೇಳ್ತೀವಲ್ಲ, ಅವನ ಹತ್ರ ಇದ್ದ ಸಂಪತ್ತಂದ್ರೆ ಅದು ಆಕಳು, ಅದು ಬಿಟ್ಟರೆ ಏನೂ ಇರಲಿಲ್ಲ ಅಂತ ಹೇಳಿ ಗೋಗ್ರಹಣದ ಪ್ರಸಂಗದಲ್ಲಿ ಕೇಳ್ತೇವೆ. ವಿರಾಟ ರಾಜ ಯಾಕಷ್ಟು ಪ್ರಸಿದ್ಧ ಅಂದ್ರೆ ಅಷ್ಟು ಆಕಳುಗಳಿತ್ತು ಅಂತಾನೆ ಪ್ರಸಿದ್ಧ ಅವನು ಅಂತ ಹೇಳಿ. ಆದ್ದರಿಂದ ಹಿಂದಿನ ಕಾಲದಲ್ಲಿ ಸಂಪತ್ತು ಅಂದ್ರೆ ಅದು ಪಶು, ಆಕಳು ಅಂತ ಅರ್ಥ. ಆಕಳಿನ ಸಂಪತ್ತು ಬಹಳ ವಿಶಿಷ್ಟ. ಈಗೆಲ್ಲ ಹೇಗೆ ಹಣ ಕೊಟ್ಟು ತಗೊಂಡ್ಬರ್ತೀವಿ ಹಾಗಾಗಿರ್ಲಿಲ್ಲ. ಒಂದ್ ಚೀಲ ಅಕ್ಕಿ ಬೇಕಾ, ತಗೋಪ ನಂದೊಂದು ಹಸು ತಗೋ, ಅಕ್ಕಿ ಒಂದ್ ಚೀಲ ಅಕ್ಕಿ ಕೊಡು. ಇದೆ ಯಾಕೆ? ಹಸು ಅನಾಯಾಸವಾಗಿ ಬೆಳೀತಾ ಇತ್ತು. ಈಗ ಹಣ ಇದೆ, ಯಾವ್ದಾವ್ದೋ ಬ್ಯಾಂಕಲ್ಲಿ ಜಾಸ್ತಿ ಬಡ್ಡಿ ಬರುತ್ತೆ ಅಂತ ಇಟ್ಟು ಬಿಡ್ತೇವೆ. ಅವನ್ ತಿಂಗಳಲ್ಲಿ ಎಲ್ಲಾ ಗುಡಿಸಿ ಗುಂಡಾಂತರ ಮಾಡ್ಕೊಂಡು ನಮ್ಮ ತಲೆ ಮೇಲೆ ನಾವು ಮೂರ್ನಾಮ ಹಾಕಿ ಹೋಗಿ ಬಿಡ್ತಾರ. ಅವ್ನು ಉಪಯೋಗನೇ ಆಗೋದಿಲ್ಲ. ಆಮೇಲೆ ನದೇವಾಯ ನಧರ್ಮಾಯ ಆಗತ್ತೆ. ಆದ್ರೆ ಹಿಂದಿನ ಕಾಲದಲ್ಲಿ ಹಾಗಲ್ಲ. ಅಂದ್ರೆ ದೇವರು ಸೃಷ್ಟಿ ಮಾಡುವಾಗ ಎಷ್ಟು ಅದ್ಭುತವಾದ ರೀತಿಯಲ್ಲಿ ಸೃಷ್ಟಿ ಮಾಡಿದ್ದ. ಕಾಲ ನಾವು ಹಣ ತಂದು ಕೆಡಿಸ್ಕೊಂಡ್ವಿ ಅಷ್ಟೇ. ಸಂಪತ್ತು ಅಂದ್ರೆ ಏನ್ ಸಂಪತ್ತು ಅಂತ ಹೇಳಿದ? ಗೋ ಸಂಪತ್ತು. ಹೌದಾ? ಅಂದ್ರೆ ಮನುಷ್ಯರೇ ನೀವು ಕಷ್ಟಪಡಬೇಡಿ ಅಂತ ಹೇಳಿ ದೇವರು ಗೋ ಸಂಪತ್ತನ್ನ ಮಾಡಿ ಇಟ್ಟಿದ್ದ. ಸಂಪತ್ತು ಅಂದ್ರೆ ಗೋ ಸಂಪತ್ತಪ್ಪ. ಅದನ್ನ ಅಭಿವೃದ್ಧಿ ಪಡಿಸ್ಲಿಕ್ಕೆ ಏನ್ ಕಷ್ಟಪಡಬೇಕಾಗಿದೆ ನಾವು? ಏನಿಲ್ಲ. ಒಂದು ಜೊತೆಗೆ ಹೋರಿ ಇದ್ರೆ ಮುಗಿದೋದು. ಗಂಡು ಹೋರಿ ಇದ್ರೆ ಆಯ್ತು. ವರ್ಷಕ್ಕೆ ಒಂದರಂತೆ, ವರ್ಷಕ್ಕೆ 10 ವರ್ಷಕ್ಕೆ 10 ಆಕಳುಗಳು. ಆಗ ವರ್ಷಕ್ಕೆ ಒಂದಂತ ಲೆಕ್ಕ ಹಾಕಿದ್ರೆ ವರ್ಷದಲ್ಲಿ 2 ಆಗತ್ತೆ ಆಕಳೆ ಕರು. ಇದನ್ನೇ ಲೆಕ್ಕ ಹಿಡ್ಕೊಂಡ್ರೆ ವರ್ಷಕ್ಕೆ 2 ತನ್ನಿಂದ ತಾನೇ ಬರ್ತಾ ಇರುತ್ತೆ. ಆ 2ಕ್ಕೆ ಮತ್ತೆರಡು ಆಕಳೇನು ಒಂದು 3 ವರ್ಷ 4 ವರ್ಷ ದೊಡ್ಡದಾಯ್ತು ಅಂದ್ರೆ ಅದು ಕರ ಹಾಕ್ಲಿಕ್ಕೆ ಆರಂಭ ಆಗತ್ತೆ. ಆದ್ದರಿಂದ ಅದಕ್ಕೆ ಮತ್ತೊಂದು ಅಂತ ಹೇಳಿ ಒಂದು 10 ವರ್ಷದಲ್ಲಿ 100 ಸಾವಿರಾರು ಆಕಳುಗಳೇ ಆಗತ್ತೆ. ಒಂದೇ ಆಕಳು ಒಂದು ಹೋರಿಯಿಂದ 1 ವರ್ಷದಲ್ಲಿ 10 100 ಸಂಪತ್ತು ತನ್ನಿಂದ ತಾನೇ ಬೆಳೆಯುತ್ತೆ ಅಂತೆ. ಅದಕ್ಕೆ ದೇವರಂದ ಸಂಪತ್ತು ಅಂದ್ರೆ ಪಶು ಸಂಪತ್ತಪ್ಪ, ಅದನ್ನೇ ಇಟ್ಕೊಳ್ಳಿ. ಆಗ ಮನುಷ್ಯನಿಗೇನಾಗತ್ತೆ? ಸಂಪತ್ತನ್ನ ಬೆಳೆಸುವ ಚಿಂತೆ ಕಳೆದು ಹೋಗುತ್ತೆ. ಯಾಕಂದ್ರೆ ತನ್ನಿಂದ ತಾನೇ ನ್ಯಾಚುರಲ್ ಆಗಿ ನಡೀತಾ ಇರುತ್ತದು. ಹೌದಾ? ಹಸು ಇರುತ್ತೆ, ಕರು ಇರುತ್ತೆ, ಅದಕ್ಕೊಂದು ಮತ್ತೊಂದು ಕರುವಿಗೆ ಮತ್ತೊಂದು ಕರು ಆಗತ್ತೆ, ಅದು ಕರು ಹಸು ಆಗತ್ತೆ, ಆ ಹಸು ಮತ್ತೊಂದು ಕರು ಆಗತ್ತೆ, ಆ ಕರು ದೊಡ್ಡದಾಗತ್ತೆ, ಅದಕ್ಕೊಂದು ಕರು. ಹೀಗೆ ಅದು ಚಕ್ರ ಬೇಡ ಅಂದ್ರೂ ನಡೀತಾ ಇರುತ್ತಾದ್ದರಿಂದ ನಮಗೆ ಸಂಪತ್ತಿನ ಬಗ್ಗೆ ಚಿಂತೆನೆ ಹೋಗಿಬಿಡ್ತು. ಆಗ ಚಿಂತೆ ಹೋಯ್ತು ಅಂದ್ರೆ ಏನಾಗುತ್ತೆ? ಸಂಪತ್ತಿನ ಬಗ್ಗೆ ಧ್ಯಾನ, ಧರ್ಮ, ಕರ್ಮ, ಅನುಷ್ಠಾನ ಅನಾಯಾಸವಾಗಿ ನಡೆಯುತ್ತೆ. ಈಗಿನ ಕಾಲದಲ್ಲಿ ಯಾಕೆ ನಮಗೆ ಧರ್ಮ ಮಾಡ್ಲಿಕ್ಕಾಗೋದಿಲ್ಲ? ಲೌಕಿಕವಾದ ಹಣದ ಹಿಂದೆ ಹತ್ತಿದ್ದರಿಂದಲೇ ನಮಗೆ ಚಿಂತೆ, ಧರ್ಮ ಮಾಡ್ಲಿಕ್ಕಾಗೋದಿಲ್ಲ. ಆದ್ರೆ ಆ ಕಾಲ ಹೇಗೆ ಮಾಡಿದ್ದ ದೇವರು? ಸಂಪತ್ತಂದ್ರೆ ಆಕಳು, ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ, ಅದು ಹುಡ್ತಾ ಇರುತ್ತೆ, ಬೆಳೀತಾ ಇರುತ್ತೆ. ಈಗ ಹುಟ್ಟಿದ ಹಣ ಅದು ನಿಲ್ಲೋದೇ ಇಲ್ಲ ಅನ್ನೋಂತ ಕೈಯಲ್ಲಿ. ಹೌದಾ? 1ನೇ ತಾರೀಕು ಸಂಬಳ ತಗೊಂಡ್ರೆ 30ನೇ ತಾರೀಕಿಗೆ ಖಾಲಿ ಇದೆ, ಇರಪ್ಪ 2 ದಿವಸ ಬರ್ಲಿ ಅಂತಾನೆ. ಸಂಬಳ ಬಂದ್ಮೇಲೆ ವ್ಯವಸ್ಥೆ ಮಾಡೋಣ ಅಂತಾನೆ ಗಂಡ. ಹೌದಾ? ಅದು ಈಗಿನ ಇನ್ನೂ ಸಂಭ್ರಮ. ಎಷ್ಟೋ ಜನ ಹೇಳ್ತಾರೆ, ಆಚಾರ್ಯ ಗಂಡ ಹೆಂಡತಿ ಇಬ್ರು ಕೆಲಸ ಮಾಡ್ತೀವಿ ಆದ್ರೂ ಹಣ ಸಾಕೋಗೋದಿಲ್ಲ. ಏನ್ ಮಾಡ್ತಾರೆ? ವಾರಕ್ಕೊಂದ್ಸಲ ಹೋಗಿ ಹೊಸ ಬಟ್ಟೆ ತರದಿದ್ರೆ ಸಮಾಧಾನ ಆಗೋದಿಲ್ಲ. ಮತ್ತೆ ಹಣ ಹೇಗೆ ಉಳಿಬೇಕದು? ಹೌದಾ? ಆದ್ದರಿಂದ ಹಿಂದಿನ ಕಾಲದಲ್ಲಿ ದೇವರು ಮಾಡಿದ ವ್ಯವಸ್ಥೆ ಬಹಳ ಅದ್ಭುತವಾಗಿತ್ತು. ಮನಸ್ಸು ಶಾಂತವಾಗಿರ್ತಿತ್ತು. ಏನು? ಸಂಪತ್ತಂದ್ರೆ ಪಶು, ಅದರ ಮೇಲೆಯೇ ನಮ್ಮ ಸಂಪತ್ತು ಲೆಕ್ಕ ಆಗ್ತಾ ಇತ್ತಾದ್ದರಿಂದ ನಾವೀಗ ಅದನ್ನೆಲ್ಲವನ್ನ ಬಿಟ್ಟದ್ದರಿಂದ. ಆಮೇಲೆ ಈ ಸಂಪತ್ತಿದೆಯಲ್ಲ, ಈ ಸಂಪತ್ತಿಗಾಗಿ ಆಮೇಲೆ ಆಗಿನ ಕಾಲದಲ್ಲಿ ರಾಜರ ವ್ಯವಸ್ಥೆಯು ಹಾಗೆ ಇರ್ತಾ ಇತ್ತು. ಒಂದು ಊರು ಅಂದ್ರೆ ಹಾಗಿರ್ತಾ ಇತ್ತು. ಒಂದು ಊರು ಅಂದ್ರೆ ಅದನ್ನ ಸಾಧಾರಣವಾಗಿ 4 ಭಾಗ ಮಾಡ್ತಾ ಇದ್ರು ಅಂತೆ. 4 ಭಾಗದಲ್ಲಿ 1 ಭಾಗದಲ್ಲಿ ಮಾತ್ರ ಜನವಸತಿ. ಊರು ದೊಡ್ಡದಾಗಿದೆಯಪ್ಪ, ನಾನು ಎಲ್ಲಿ ಬೇಕಾದ್ರೆ ಮನೆ ಕಟ್ಕೋತೀನಿ ಅಂತ ಅಲ್ಲ ಲೆಕ್ಕ. ಹೌದಾ? 4 ಭಾಗದಲ್ಲಿ 1 ಭಾಗ ಯಾವುದಕ್ಕೆ? ಮನುಷ್ಯರ ವಸತಿಗೆ ಮಾತ್ರ 1 ಭಾಗ. ಇನ್ನುಳಿದ ಊರಿನ 3 ಭಾಗದಲ್ಲಿ ಒಂದು ಹಸುಗಳಿಗೆ, ಒಂದು ಕಾಡಿನ ಜಾಗ ಅಂತ ರಿಸರ್ವ್ ಇಟ್ಟಿರ್ಬೇಕು ಅದನ್ನ, ದೊಡ್ಡ ದೊಡ್ಡ ಜಾತ್ರೆ ಗಿತ್ರೆ ಇತ್ಯಾದಿಗೆ ಬಳಸ್ಕೊಳ್ಳಿಕ್ಕೆ. ಇನ್ನೊಂದು ಜಾಗ ಹಸುಗಳಿಗೆ ಬೇಕಾದ ಕಾಮನ್ ಆದದ್ದು, ಹಸು ಇರಬಹುದು, ಕುರಿ ಇರಬಹುದು, ಅಥವಾ ನೀರು ಇತ್ಯಾದಿಗಳ ಸಾಧಾರಣವಾದ ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ಒಂದು ಜಾಗ. ಈ ತರಹ ಸೇರಿಸಿದ ಚೌಕಾಕಾರವಾದ, ಅದು ವೃತ್ತ ಆಗ್ಬಹುದು, ಚೌಕಾಕಾರ ಆಗಬಹುದು, ಈ ತರಹದ ಸುವ್ಯವಸ್ಥಿತವಾದ ಒಂದು ಊರು ಇರ್ತಾ ಇತ್ತು ಅಂತೆ. ಏನಾಗತ್ತೆ? ಹೊಲ ಇದೆಯಾ, ಹಾಕೊಂದಿಷ್ಟು ಕಸ ಗಿಸ ತುಂಬು, ಅದನ್ನು ಬೆಳೆಸಿ ಗಟ್ಟಿ ಮಾಡು, ಸಮ ಮಾಡು, ಮನೆ ಕಟ್ಟಿ ಬಿಡು, ಮುಗಿದಾಯ್ತು. ಹಾಗಿರ್ತಾ ಇಲ್ಲ. ಈಗ ನೋಡಿ, ಬದರಿಗೆ ಹೋಗುವಾಗ ಗೋಚಾರ ಅಂತ ಒಂದು ಊರು ಬರುತ್ತಲ್ಲಿ. ಏನರ್ಥ?
ಗೋಚಾರ ಅಂದ್ರೆ ಏನರ್ಥ? ಆಕಳು ಹುಲ್ಲು ತಿನ್ನಲಿಕ್ಕೆ ಮೀಸಲಾದ ಜಾಗ. ಆಗಿನ ಕಾಲದಲ್ಲಿ ರಾಜರು ಹಾಗೆ ಈ ವ್ಯವಸ್ಥೆ ಇಟ್ಕೋತಾ ಇದ್ರು ಅಂತೆ. ತಮ್ಮ ರಾಜ್ಯದಲ್ಲಿ ಇಷ್ಟು ದೊಡ್ಡದಾದ ಸ್ಥಾನಗಳನ್ನ ಗೋಚಾರ, ಆಕಳು ಹುಲ್ಲು ತಿನ್ನಲಿಕ್ಕಾಗಿ ಸೀಮಿತ, ಅಲ್ಲಿ ಯಾರು ಮನೆ ಕಟ್ಟುವ ಹಾಗಿಲ್ಲ, ಅಲ್ಲಿ ಬೆಳೆದು ಧಾನ್ಯಗಳನ್ನ ಹಾಕಿ ಬೇರೆ ಧಾನ್ಯಗಳನ್ನ ಬೆಳೆಯುವ ಹಾಗಿಲ್ಲ. ಆಮೇಲೆ ನಿನ್ನೆ ಮೊನ್ನೆ ಕೇಳಿದ ಹಾಗೆ ಒಬ್ಬ ವ್ಯಕ್ತಿ ಆಕಳನ್ನ ತಗೊಂಡು ಹೋಗುವಾಗ 10 ಮನೆಯ ಆಕಳ ತಗೊಂಡು ಹೋಗ್ಬೇಕು, ಮೇಯಿಸ್ಬೇಕು, ತಂದು ಅವ್ರವ್ರ ಮನೆ ಆಕಳನ್ನ ಅವ್ರಿಗೆ ಮುಟ್ಟಿಸ್ಬೇಕು, ಹೋಗ್ತಾ ಇರ್ಬೇಕು. ಇಷ್ಟೇ ವ್ಯವಸ್ಥೆ ಇತ್ತೇ ಹೊರತು ಇದಕ್ಕಿಂತಲೂ ಜಾಸ್ತಿ ಯಾವುದೂ ಇರ್ತಾ ಇರಲಿಲ್ಲ. ಆದ್ದರಿಂದ ಮನುಷ್ಯರು ಆರಾಮಾಗಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಧರ್ಮ ಕರ್ಮ ಮಾಡ್ಕೊಂಡು ಅನಾಯಾಸವಾಗಿ ಆನಂದದಿಂದ ಇರ್ತಾ ಇದ್ರು ಅಂತ. ಈ ತರ ಬಹುನ್ ಪಶುನ್ ಸಂಪತ್ತು ಅಂದ್ರೆ ಪಶು ಸಂಪತ್ತು ಅಂತ. ಸರಿ, ಇದು ಊರುಗಳಿಗೆ, ಸಣ್ಣ ಸಣ್ಣ ಸಾಧಾರಣವಾದ ಎಲ್ಲಾ ಊರುಗಳಿಗೆ ಸೀಮಿತವಾದದ್ದು. ಅದರಲ್ಲಿ ಇದು ಸಾಕಾಗೋದಿಲ್ಲ. ಅದಕ್ಕೆ ಯಮಧರ್ಮರಾಜ ಹೇಳ್ತಾನೆ, ನೋಡಪ್ಪ, ಮೊದಲೇದು 106 ವರ್ಷ ಆಯುಸ್ಸುಳ್ಳ ಮಕ್ಕಳು ಮೊಮ್ಮಕ್ಕಳು, ಅವರ ಲೆವೆಲ್ಗೆ ನಿನ್ನ ಆಯುಸ್ ಅಂದ್ರೆ ಅವ್ರೆಲ್ಲರೂ ಇರುವವರೆಗೂ ನೀನು ಇರ್ತಿ. ಅದಾದ ಮೇಲೆ ಬಹುನ್ ಪಶುನ್, ಜಾಸ್ತಿ ಆಕಳುಗಳನ್ನ ಕೊಡ್ತಾನೆ. ಇದೊಂದೇ ಸಾಕಾಗೋದಿಲ್ಲ. ಹಸ್ತಿ ಆನೆಗಳು, ಹೌದಾ, ಅಲ್ಲಿ ಗ್ರೇಡ್ ಇರತ್ತೆ ಅಲ್ಲಿಯೂ ಕೂಡ. ಹೇಗೆ ನಮ್ಮ ಹತ್ರ ಯಾವ ಕಾರ್ ಇದೆ, ಯಾವ್ದೊಂದು ಆಟೋ 800 ಇದೆಯಾ, ಸಾಧಾರಣ ಬಿಡು. ಅದಕ್ಕಿಂತ ಸ್ವಲ್ಪ ದೊಡ್ಡದಿತ್ತು ಅಂದ್ರೆ ಸ್ವಲ್ಪ ರಿಚ್ ಇದಾರೆ ನೋಡ್ರಿ. ಅದಕ್ಕಿಂತಲೂ ₹1,00,00,000 ಕಾರ್ ಇತ್ತು ಅಂತಂದ್ರೆ ಇದು ದೊಡ್ಡ ಆಸಾಮಿ ಅಂತ ಅನ್ಕೋತೀವಲ್ಲ. 2-2, 3-3 ಕೋಟಿ ಕಾರುಗಳೆಲ್ಲ ಇದೆ, ಇಟ್ಕೊಂಡಿರ್ತಾರೆ ಮನೆಯಲ್ಲಿ. ಅಂತಹ ಕಾರುಗಳನ್ನಿಟ್ಟಾಗ ನೋಡ್ತೇವೆ, ಓ ಇದು ಭಾರಿ ದೊಡ್ಡದು ಅಂತ. ಆ ತರಹ ಆಗಿನ ಕಾಲದಲ್ಲಿ ಶ್ರೀಮಂತಿಗೆ 2ನೇ ಸಂಕೇತ ಅಂದ್ರೆ ಆನೆ ಅಂತ ಅರ್ಥ. ಹಸ್ತಿ ಆನೆಗಳು, ಮೊದಲೇದು ಪಶು ಆಕಳುಗಳು, 2ನೇದು ಆನೆ. ಇವನ ಹತ್ರ ಒಂದ್ ಆನೆ ಇದೆ ಅಂತಂದ್ರೆ ಇವನು ಗೊತ್ತು ಎಲ್ಲರಿಗಿಂತ ಸ್ವಲ್ಪ ಶ್ರೀಮಂತ ಅಂತ ಅರ್ಥ. ಅದರ ಮೇಲೆ ಕೂತೆ ಓಡಾಡ್ಬೇಕು ಅವನು. ರಾಜರ ಕಾಲದ ಕಥೆ ಕೇಳ್ತೀವಲ್ಲ, ಎಲ್ಲರೂ ಹೇಗೆ ಓಡಾಡ್ತಾ ಇದ್ರು? ಹಸ್ತಿ ಆನೆ ಮೇಲೆ ಕುಳಿತೆ ಓಡಾಡ್ತಾ ಇದ್ರು ಅಂತ ಹೇಳಿ. ಹಸ್ತಿ, ಅಶ್ವಾನ್, ಅದಾದ್ಮೇಲೆ ಕುದುರೆಗಳು. ಆನೆಯನ್ನು ಬಿಟ್ರೆ ಕುದುರೆ ಅಂತ ಹೇಳಿ. ಯದ್ಯಪಿ ಕುದುರೆ ಅಲ್ಲ, ಕುದುರೆಗಿಂತ ಕುದುರೆ ವೇಗ ಹೋಗುತ್ತೆ ಅನ್ನೋದೊಂದೇ. ಕಿವಿ ಬರೋದು ಆನೆಯ ಮೇಲೆ ಅಂತ ಹೇಳಿ. ಒಬ್ಬ ವ್ಯಕ್ತಿ ಭಾರಿ ಅಂತ ಅನಿಸಿಕೊಳ್ಳಬೇಕು ಅಂದ್ರೆ ಅವನ ಆನೆಯ ಮೇಲೆ ಕುಳಿತಾಗಲೇನೆ ಓ ಇದು ಬಹಳ ಶ್ರೀಮಂತ ಅಂತ ಅನಿಸಿಕೊಳ್ಳೋಣ. ಅದಕ್ಕೆ ಯಮಧರ್ಮರಾಜ ಹೇಳಿದ ಹಸ್ತಿ, ಅಶ್ವಾನ್, ಪಶೂನ್ ಅಂತ ಹೇಳಿ. ಇಷ್ಟೇ ಸರಿ ಹೋಗೋದಿಲ್ಲಪ್ಪ. ಈಗ ಆಕಳುಗಳನ್ನೇನೋ ಫ್ರೀ ಆಗಿ ನೀನು ಬೆಳೆಸಿ ಸಾಕಿ ಬಿಡಬಹುದು, ಆದರೆ ಆನೆಗೆ ಹಾಗಾಗೋದಿಲ್ಲಲ್ಲ. ಅದಕ್ಕೆ ಸ್ವಲ್ಪ ಆನೆ ಕುದುರೆಗಳಿಗೆ ಸ್ವಲ್ಪ ಖರ್ಚಾಗತ್ತ. ಆದ್ದರಿಂದ ಮಧ್ಯದಲ್ಲಿ ಹಿರಣ್ಯ ಅಂತ ಸೇರಿಸಿದ. ಸ್ವಲ್ಪ ಬಂಗಾರ ಕೊಡ್ತಾರೆ ಅಂತ ಹೇಳಿ. ಅಂದ್ರೆ ಆನೆ ಕುದುರೆಗಳನ್ನ ಸಾಕುವುದಕ್ಕಾಗಿ ಎಷ್ಟು ಬೇಕೋ ಅಷ್ಟು ನಾನು ಹಣವನ್ನು ನಿನಗೆ ವ್ಯವಸ್ಥೆ ಮಾಡ್ತೇನೆ, ಬಂಗಾರವನ್ನ ವ್ಯವಸ್ಥೆ ಮಾಡ್ತೀನಿ. ಅಷ್ಟೇ ಅಲ್ಲದೆ ಬರೀ ಆಕಳು ಬಂತು, ಆನೆ ಬಂತು, ಕುದುರೆ ಬಂತು, ಅದನ್ನ ಸಾಕಲಿಕ್ಕೆ ಬೇಕಾದಂತಹ ಯಾವ ಹಣ ಕೂಡ ಬಂತು. ಆದರೆ ಇವುಗಳನ್ನ ಕಟ್ಟಲಿಕ್ಕೆ ಜಾಗ ಬೇಕಲ್ಲ. ಜಾಗ ಇಲ್ಲಾಂದ್ರೆ ತಗೊಂಡು ಈಗ ಯಾರಾದ್ರೂ ಬಂದು ನಮಗೆ ಗೋದಾನ ಕೊಟ್ರೆ ಎಲ್ಲಿ ಕಟ್ಟಬೇಕು? ಇದ್ದದ್ದೇ ಬಾಡಿಗೆ ಮನೆ, ಅಲ್ಲೇನಾದ್ರೂ ನಾವು ಆಕಳು ಕಟ್ತೀವ್ರಿ ಅಂದ್ರೆ ಆಚಾರ್ಯ ನೀವು ಯಾವಾಗ ಮನೆ ಖಾಲಿ ಮಾಡ್ತೀರಿ ಅಂತ ಕೇಳ್ತಾರೆ. ಆದ್ದರಿಂದ ಯಮಧರ್ಮರಾಜ ಹೇಳಿದ ಭೂಮೇಹೇ ಮಹದಾಯತನಂ ವೃಣೀಶ್ವ ಸ್ವಯಂ ಜೀವ ಶರದೋ ಯಾವದಿಚ್ಛಸಿ. ಒಂದೇದು ಭೂಮಿಯ ಆಯತನ. ಆಯತನ ಅನ್ಲಿಕ್ಕೆ ಒಂದರ್ಥ ಸಣ್ಣ ಊರು, ಸಣ್ಣ ಜಾಗ ಅಂತ ಅರ್ಥ. 2ನೇ ಅರ್ಥ ಹಳ್ಳಿ ಅಂತ ಅರ್ಥ. ಹಳ್ಳಿ ಬೇಡ, ದೊಡ್ಡ ಸಿಟಿ ಬೇಕಾ? ಬೇಡ, ನೀನ್ ಎಷ್ಟು ಕೈ ಮಾಡಿ ಇಷ್ಟು ಜಾಗ ಬೇಕು ಅಂತ ತೋರಿಸ್ತೀಯಲ್ಲ, ಅಷ್ಟೆಲ್ಲ ಜಾಗವನ್ನು ನಿನಗೆ ಕೊಡ್ತೇನೆ ಅಂತೆ. ಅದು ನಿನ್ನದೇ. ಯಾರು ಬಂದು ಸರಿಯೋ ಅಂತ ಅನ್ನೋದಿಲ್ಲ ನಿನಗೆ ಆ ವ್ಯವಸ್ಥೆಯನ್ನು. ಸರಿ, ಇದು ಬಿಡು. ಸ್ವಯಂಚ ಜೀವ ಶರದೋ ಯಾವದಿಚ್ಛಸಿ ಯಮಧರ್ಮರಾಜ ಹೇಳದ. ಅಥವಾ ಅದನ್ನು ಬಿಡು. ಈಗ ನಾನು ಹೇಳಿದ 106 ವರ್ಷದ ಆಯುಸ್ಸು ನಿನಗೆ ಸರಿ ಹೋಗ್ಲಿಲ್ಲ ಅಂತಂದ್ರೆ ಒಂದು ಕೆಲಸ ಮಾಡು. ನಿನಗೆ ಎಷ್ಟು ದಿವಸ ಬದುಕಬೇಕು, ಯಾರು ಭೀಷ್ಮಾಚಾರ್ಯ ಇದ್ರಲ್ಲ, ಇಚ್ಛಾಮರಣಿಗಳು, ಆ ತರಹ ನೀನು ಬೇಕಾದ್ರೆ ಎಷ್ಟು ದಿನ ಬೇಕೋ ಅಷ್ಟು ದಿನಗಳವರೆಗೆ ಬದುಕುವ ವರವನ್ನೂ ಬೇಕಾದ್ರೆ ಅವಶ್ಯವಾಗಿ ನಾನು ಕೊಡ್ತೇನೆ ಅಂತ ಹೇಳಿ ಯಮಧರ್ಮರಾಜ ಹೇಳ್ತಾನೆ. ಮುಂದೆ ಹೇಳ್ತಾನೆ, ಏತತ್ತುಲ್ಯಂ ಯದಿ ಮನ್ಯಸೇವರಂ ವೃಣೀಶ್ವವಿತ್ತಂ ಚಿರಜೀವಿಕಾಂಚ. ಇಷ್ಟು ಹೇಳಿದ್ಮೇಲೆ ಸ್ವಲ್ಪ ಗ್ಯಾಪ್ ಕೊಡ್ತಾನೆ ಯಮಧರ್ಮರಾಜ. ಸ್ವಲ್ಪ ಗ್ಯಾಪ್ ಕೊಟ್ಟ, 1 ಸೆಕೆಂಡ್ ಗ್ಯಾಪ್ ಕೊಟ್ಟ. ಅಂದ್ರೆ ಏನಾದ್ರೂ ಇದ್ರಲ್ಲಿ ಬೇಡ್ತಾನೇನೋ ಅಂತ ಹೇಳಿ. ನಚಿಕೇತ ಅಳಗಾಡ್ಲೇ ಇಲ್ಲ, ಹೇಗೆ ನಿಂತಿದ್ದ. ಆಗ ಯಮಧರ್ಮರಾಜ ಮತ್ತೆ ಕೇಳ್ತಾನೆ, ಇನ್ನೊಂದು ಇದು ನಿಮ್ಗೆ ಸಾಕಾಗ್ತಾ ಇಲ್ಲ, ಇನ್ನೂ ಹೇಳ್ತೀರ ಅಂತ ಹೇಳಿ ಕೊಡ್ತಾನೆ. ಅದನ್ನ ಮತ್ತೆ ನಾಳೆಯ ದಿವಸ ಯಥಾಮತಿಯಾಗಿ ಶ್ರವಣ ಮಾಡೋಣ ಅಂತ ಹೇಳಿ ಶ್ರೀಕೃಷ್ಣ.